ಬಗ್ಗೆ ಬೇರೆಯವರು ಬೆರಳು ತೋರಿಸಿ ಮಾತಾಡೋದು ಗುಲ್ಲೆಪ್ಸೋದು ನನಗೆ ಬೇಕಾಗಿಲ್ಲ. ನಿಜಾನು ಅಂತ ನಾನೇ ನಿಮ್ಮ ಹತ್ರ ಹೇಳೋಕ್ ಬಂದಿದ್ದೀನಿ. ಮಕ್ಕಳು ಮಾಡೋ ತಪ್ಪಿಗೆ ಹೆತ್ತೋರ್ ತಾನೇ ತಲೆ ತಗ್ಗಿಸ್ಬೇಕು. ನನ್ನ ದೊಡ್ಡ ಮಗಳು ಸಂಪಿಗೆ ಇವತ್ತು ಮುಂಜಾನೆ ನನ್ನ ಅನುಮತಿ ಇಲ್ದೇನೆ DC ಮದುವೆ ಮಾಡ್ಕೊಂಡು ಹೋಗಿದ್ದಾಳೆ. ಅವಳೇ ಓದ್ಲು, ಇವನೇ ಮಾಡ್ಕೊಟ್ನೋ ಯಾರಿಗೂ ಗೊತ್ತು. ಈ ದೊಡ್ಡವ್ರನ್ನ ನಾವು ನಂಬ್ಕೊಂಡ್ರೆ ಕೆಟ್ವಿ. ಯಾಕೆ ಮಾಡಿದ್ರು ಏನು ನಂಗೆ ಗೊತ್ತಿಲ್ಲಪ್ಪ. ಇದಪ್ಪ ವರ್ಷ ಅಂತಂದ್ರೆ ಇದು ಅಪ್ಪ ಊರವ್ರ ಮುಂದೆ DC ಬೈದಿದ್ದೇನು, ಎಗರಾಡಿದ್ದೇನು, ಈಗ ಮಗಳು ಗುಟ್ಟಾಗಿ DC ಜೊತೆ ಓಡೋಗಿದ್ದೇನು. ಮಹಾಜಂತೆ ಹೂವೈನವರು ನಮ್ ಎಲ್ರ ಕಿವಿ ಮೇಲೆ ತಾವ್ರೆ ಹೂವ ಮುಡಿಸ್ತಾವ್ರೆ. ಕುರ್ಪಯ್ಯ, ಮದುವೆ ನನ್ನ ಮಗಳ ಸ್ವಂತ ವಿಷಯ. ಆದ್ರೆ ನನ್ನ ಹೋರಾಟದಲ್ಲಿ ಯಾವ ಬದಲಾವಣೆನೂ ಇಲ್ಲ. ಅದನ್ನ ತಡಿಯಕ್ಕೆ ಯಾರಿಂದಾನು ಸಾಧ್ಯ ಇಲ್ಲ. ಸ್ವಂತ ಮಗಳನ್ನೇ ತಡೆಯಕ್ಕಾಗದೆ ಇದ್ದೋನು DC ನಂಗೆ ತಡಿತ್ಯಾ, ನಮ್ಮ ಊರ್ನಂಗ್ ಉಳಿಸ್ಯಾ? ಹಂಗ್ ಕೇಳು ಕಳಮವ. ಸರ್ಕಾರ ಕೊಡೋ ಪರಿಹಾರ ತಗೊಂಬೇಡ ಅಂತ ನಮ್ಗೆ ಹೇಳ್ಬಿಟ್ಟು ಈಗ ನೀನೇ DC ಸಂಬಂಧ ಬೆಳೆಸಿದ್ಯಾ? ನನಗೂ ಒಂಥರ ಇದು ಡಬಲ್ ಗೇಮ್ ತರ ಅನ್ನಿಸ್ತಾ ಇದೆ. ನಮ್ಮ ಹೆಣ್ಮಕ್ಳಿಗೂ ವರದಕ್ಷಿಣೆ ಕೊಟ್ಬಿಟ್ಟು ಪ್ಯಾಟೆ ಗಣಗಳ ಜೊತೆ ಮದ್ವೆ ಮಾಡ್ತಿದ್ವು. ಕಲ್ಲಾಗ್ದೆ ಒಟ್ಟಿನಲ್ಲಿ ಹೂವಿನ ಮಕ್ಕಳು ಸುಖವಾಗಿದ್ರೆ ಸಾಕು, ನಮ್ಮ ಮಕ್ಕಳು ಹಾಳಾಗೋದ್ರು ಪರವಾಗಿಲ್ಲ. ನಿಮ್ಮನ್ನ ಸಭ್ಯಸ್ಥರು ಅಂದ್ಕೊಂಡಿದ್ದೆ, ನೀವೇ ಹೆಂಗ್ ಮಾಡ್ಬಿಟ್ರಾ? ನೋಡ್ರಪ್ಪ, ನಿಮ್ಗೆ ಬದುಕೋ ಉದ್ದೇಶ ಇದ್ರೆ ನನ್ನ ಜೊತೆ ಬನ್ನಿ. ನಾನೇ ಮುಂದೆ ನಿಂತ್ಕೊಂಡು ಪರಿಹಾರ ಮೊತ್ತ ಜಾಸ್ತಿ ಕೊಡಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಿಮ್ಮೆಲ್ಲರಿಗೂ ಕೈ ತುಂಬಾ ದುಡ್ಡು ಕೊಡಿಸ್ತೀನಿ. ತಡ ಮಾಡಿದ್ರೆ ಬರೋದಿಲ್ಲ. ಗಪ್ಪ, ನನ್ನ ಮಾತಿನ ಮೇಲೆ ನಂಬಿಕೆ ಇರೋರು ಎಲ್ರು ನನ್ನ ಜೊತೆ ಬನ್ನಿ. ಕೃಪ ಹೇಳೋದು ದಯವಿಟ್ಟು ನನ್ನ ಮಾತು ಕೇಳಿ. ಯಾವುದೇ ಕಾರಣಕ್ಕೂ ನಾನು DC ಜೊತೆ ರಾಜಿ ಮಾಡ್ಕೊಂಡಿಲ್ಲ. ಅವರಿಬ್ರು ನನ್ನ ಇಚ್ಛೆ ವಿರುದ್ಧವಾಗಿ ಮದುವೆ ಮಾಡ್ಕೊಂಡು ಹೋಗಿದ್ದಾರೆ. ನನ್ನ ಹೋರಾಟ ಏನಿದ್ರು ಈ ಹಳ್ಳಿಗೋಸ್ಕರ, ಈ ಮಣ್ಣಿಗೋಸ್ಕರ. ದಯವಿಟ್ಟು ನನ್ನ ಮಾತು ಕೇಳಿ. ಹಳ್ಳಿನ ವೆಕೆಟ್ ಮಾಡಿಸ್ಕೊಂಡು ಬನ್ನಿ ಅಂದ್ರೆ ಹನಿಮೂನ್ ಮುಗಿಸ್ಕೊಂಡು ಬಂದಿದ್ರಲ್ರಿ. ಇದು ಕರ್ತವ್ಯ ಲೋಪ ಅಲ್ವಾ? ಇವರಿಗೆಲ್ಲ ನಾನು ಏನ್ರಿ ಹೇಳಿ? ಒಂದು ಪುಟ್ಟ ಹಳ್ಳಿ ಜನಕ್ಕೆ ಬುದ್ಧಿವಾದ ಹೇಳೋಕೆ ಆಗದೆ ಇರೋರು ಒಂದು ಜಿಲ್ಲೆನ ಹೇಗ್ರಿ ಹೇಳ್ತೀರಾ? ಸರ್, ಹೂವಯ್ಯ ವಿದ್ಯಾವಂತ. ಅವ್ರು ತುಂಬಾ ತಿಳ್ಕೊಂಡಿದ್ದಾರೆ. ಅವ್ರ ಕಣ್ಣಲ್ಲಿ ಒಂದು ನೈತಿಕ ಶಕ್ತಿ ಇದೆ. ಅವ್ರನ್ನ ಎದುರಿಸೋದು ತುಂಬಾ ಕಷ್ಟ. ಈಸ್ ಮಾರಲಿ ಸ್ಟ್ರಾಂಗ್. ಏನ್ ಮಹಾತ್ಮ ಗಾಂಧಿ ನೋಡಿ ಹೂ ಬೆಳೆಯೋ ಒಬ್ಬ ಸಾಧಾರಣ ರೈತನ್ನ ಹೀರೋ ಮಾಡಕ್ ಕೊಟ್ಟಿದ್ದೀರಾ ನೀವು. ಅದೇನ ಕಿಸ್ತಿದ್ದೀರೋ ಏನೋ. ಹಾಗಲ್ಲ ಸರ್, ಆ ಮನುಷ್ಯ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಅವ್ರು ಹೇಳಿದ ಮಾತನ್ನ ಇಡೀ ಹಳ್ಳಿಯವರೆಲ್ಲ ಕೇಳ್ತಾರೆ. ಶುರುವಾಯ್ತು ಮಾವನ್ ಭಜನೆ. ರೇ DC ಸಾಹೇಬ್ರೆ, ಮೊನ್ನೆ ಹೆಂಗ್ ಅಮರ್ಕೊಂಡಿದೆ ಗೊತ್ತಾ? ಆ ಹೂವಿನ ಸೇಪ್ ನಿಕಾಲ್ ಮಾಡ್ಬಿಟ್ಟೆ. ಇಡೀ ಹಳ್ಳಿ ನನ್ ಕಡೆಗೆ ಐತೀಗ. ಸರ್, ನಮ್ ಪೇಷನ್ಸ್ ಒಂದು ಲಿಮಿಟ್ ಇದೆ. ಈಗಾಗಲೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದೀವಿ. ನಿಮ್ ಕೈಲಿ ಕೆಲಸ ಆಗೋಲ್ಲ ಅಂದ್ರೆ ಹೇಳಿ, ಮುಂದೆ ಏನ್ ಮಾಡ್ಬೇಕು ನಮ್ಗೆ ಗೊತ್ತಿದೆ. We done everything legally. We can't wait anymore. We have projects in several countries, but only in India we're facing so many problems. Why? You made us a promise in the last meeting. Being a minister, you must keep your word. ನೋಡ್ರಿ ಹೇಗೆ ಇಂಗ್ಲಿಷ್ ನಲ್ಲಿ ಬೈತಿದ್ದಾರೆ. ನೀವು ಮಾಡೋ ತಪ್ಪಿಗೆ ನಾವು ಬಯಸ್ಕೋಬೇಕು. ನಮ್ ಸರ್ಕಾರ ಬಿದ್ದು ಹೋಗೋದ್ರೊಳಗೆ ಅವರಿಗೆ ಮೈನಿಂಗ್ ಲೈಸೆನ್ಸ್ ಕೊಡ್ಬೇಕು. ಹೇಗಾದ್ರೂ ಮಾಡಿ ಜೇನುಕೊಪ್ಪ ಅದರ ಸುತ್ತಮುತ್ತಲ ಜಾಗನ ಖಾಲಿ ಮಾಡಿಸಿ. ಹೆಂಗೂ ಅಲ್ಲ ಸರ್, DC ಜೊತೆಗೆ SP ಜೊತೆಗೆ 4 ಜನ ಪೊಲೀಸರು ಲಾಠಿ ತಗೊಂಡು ಜನಕ್ಕೆ ಚುರುಕ್ ಮುಡಿಸಿದ್ರೆ ಎಲ್ಲ ಸರಾಯ್ತದೆ. ನಮಸ್ಕಾರ ಸರ್. ಬನ್ನಿ ಸರ್, ನಿನ್ನೆ ಕಾಯ್ತಿದ್ದೆ. What is this? There are so many people coming. ಅದು ರಾಮರ ಬೆಟ್ಟ, ಅದ್ರ ಮೇಲೆ ಐಕ್ಳು ಕ್ರಿಕೆಟ್ ಆಡ್ತಾರೆ. ಕುರ್ಪಯ್ಯ ಪೊಲೀಸೋನ ಊರೊಳಗೆ ಕರ್ಕೊಂಬಂದ. ಅವತ್ ನೀವೆಲ್ಲರೂ ಅವನಿಗೆ ಸಪೋರ್ಟ್ ಮಾಡಿದ್ರಿ, ಅನ್ಭವಿಸಿ. ಈಗ ಎಡವಟ್ಟಾಗೋಯ್ತು ಕಣೆ ತಾಯಿ. ಪೊಲೀಸ್ನವ್ರು ಒಕ್ಕಿದ್ ಊರು ಉದ್ದಾರ ಆದ.
ಅವ್ರ ಕಾಲಿಟ್ ಜಾಗದಲ್ಲಿ ಹುಲ್ಲು ಊಟಕ್ಕಿಲ್ಲ. ಆ ಟೀಸಾ ಪತ್ರ ಕುಂತವ್ರಲ್ಲ ಎಲ್ಲ ತಲರಟು ಹೊಸಿಯಾಗಿ ಆಡ್ತಾರೆ. ಒಂದಿಬ್ರಿ ಬಿಸಿ ಮುಟ್ಸಿ ಎಲ್ಲ ಸರಿ ಹೋಯ್ತದೆ. ಹಂಗೆಲ್ಲ ಮಾಡಕ್ ಆಗಲ್ರಿ, ಬರೇ ಗದರ್ಸ್ಬೋದು ಅಷ್ಟೇ ಅವ್ರನ್ನ. ಗದರ್ಸಿ ಹೊಸಿ ಜೋರಾಗಿ ಗದರ್ಸಿ. ರೀ ಯಜಮಾನ್ರ ಬರ್ರಿ. ಈ ಭೂಮಿನ ಕೊಡೋದಕ್ಕೆ ರೈತರು ಒಪ್ಕೊಂಡಾರೇನ್ರಿ? ನಮ್ಮ ತಾಯಿ ಸತ್ತೋಳ ಎಲ್ಲರೂ ಒಪ್ಪಿಕೊಂಡಿರ್ತಾರೆ. ಇವತ್ತು ಒಬ್ಬಿಬ್ರು ಹಂಗೆ ಉಳ್ಳಾಡ್ತವ್ರೆ, ನಾಳೆ ಅಷ್ಟೊತ್ತಿಗೆ ಅವರು ಒಪ್ಪಿಕೊಂಡು ಬಿಡ್ತಾರೆ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ 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 ಸರ್, ಬನ್ನಿ ಬನ್ನಿ. ಸಾಹೇಬ್ರು ಬಂದ್ರು, ಜಾಗಬಿಡಿ. ಮೇ ಜುಮೆ ನಿಂದು ಲಡ್ಕಾಸಿ ಟೀ ಸಾಪು ಒಂದು ಕುರ್ಸಿ ಕತ್ತಿಲ್ವಾ ನಿಂಗೆ? ಅವ್ರನ್ನ ಬ್ಯಾ ಅಂತ ಕರೆದಿದ್ನ, ಬ್ಯಾಗಾರ ನಿಂತ್ಕೊಳ್ಳಿ, ಬ್ಯಾಡ್ದಿದ್ರು ಹೋಗಿ, ನಾವಿರೋದೇ ಹಿಂಗೆ. ಎಕ್ಸಾಕ್ಟ್ಲಿ ರೈಟ್. ಏಯ್ ನಮ್ಮ ಮನೆ ತಗೋ ಕುರ್ಸಿ ತಗೊಂಬರ್ಲಾ. ಹೋದ್ಸಲ ಡೆಪ್ಟಿ ಕಮಿಷನರು ನಾವು 3 ಬ್ಯೂಟಿಫುಲ್ ಹುಡುಗಿ ಹೊಡ್ಕೊಂಡು ಈ ಸಲ SP ಸಾಹೇಬ್ರು ಯಾರು ನೋಡ್ಕೊಂಡು ಹೋಗ್ತಾರೋ ಅಕ್ಕನ ಯಾವ್ದಕ್ಕೂ ಒಳಗಿರೋ ಮುಚ್ಚ ಬಾಯಿ. ಬಾಯ್ ಮುಚ್ಚ ಹೊಡಿಸ. ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಏನ್ ತಗತ್ತೀರಿ ಸರ್? ಪೆಪ್ಸಿ ಕೋಲಾ ಏನು ಇಲ್ವೇನ್ರಿ? ಕೋಲಿಲ್ಲ, ದೊಣ್ಣೆನೂ ಇಲ್ಲ. ಎಮ್ಮೆ ಹಾಕಿ ಟೀ ಮಾಡಿದೀನಿ, ಬೇಕೋ ಬೇಡ ಹೇಳಿ. ಸ್ವಲ್ಪ ಕೂಲ್ ಡ್ರಿಂಕ್ಸ್? ನೋ ಕೂಲ್ ಡ್ರಿಂಕ್ಸ್, ಓನ್ಲಿ ಹಾಟ್ ಡ್ರಿಂಕ್ಸ್. ಕಾಫಿ ಟೀ 2. ನಿನಗೆ ಮಾಡ್ತೀನಿ ಕೊಡ್ತಾನೆ ಮನೆ ಸರ್. ದ್ವಾರದಾಗಿಂದ ಎಳ್ನೀರು ತರಿಸ್ಲಾ? ಹೇ, ಐ ಡೋಂಟ್ ಲೈಕ್ ಇಟ್. ಇನ್ನು ಬೇಡ. ರೇ ಸ್ವಾಮಿ, ಹಳ್ಳಿ ಹೆಣ್ಣು ಬೇಕು, ಹಳ್ಳಿಲ್ ಬೆಳೆಯೋ ಎಳ್ನೀರ್ ಬೇಡವಾ? ಕಲ್ಪವೃಕ್ಷನೇ ಬೇಡ ಅಂತಿದ್ರಲ್ರಿ. ನಿಮ್ ನಾಲ್ಗೆ, ಮೆದ್ಲು, ಹೊಟ್ಟೆ ಎಲ್ಲ ಕೆಟ್ಟ ಪಾನೀಯ ಕುಡಿದು ಕುಲ್ಗೆಟ್ಟೋಗಿರ್ಬೇಕು. ಏಯ್, ಅವ್ರು DC, ಮರ್ಯಾದೆಗೆ ಮಾತಾಡೋ. ನೀನ್ DC OC ಎಲ್ಲ ಕಂಡಿದ್ದೀನಿ, ಕೂತ್ಗಳಯ್ಯ. ನೀನ್ ಬಂದಿರೋದು ನಮ್ಮೂರ್ಗೆ. ನೀನ್ ಕಟ್ಟಾರೋಪೇನಿದ್ರು ಸ್ಟೇಷನ್ ಮಣಿಕೋ. ಫಾರಿನಲ್ಲಿ ಕಳ್ಳನ್ನ ಅರೆಸ್ಟ್ ಮಾಡ್ಬೇಕಾದ್ರು ಎಕ್ಸ್ಕ್ಯೂಸ್ ಮಿ ಸರ್, ಅರೆಸ್ಟ್ ಮಾಡ್ಲಾ ಅಂತಾರೆ, ಗೊತ್ತಾ? ನಾವು ಹಂಗಲ್ಲ. ಹಿಂಗೆರಡು ಕೊಟ್ಟು ಎಕ್ಸ್ಕ್ಯೂಸ್ ಮಿ ಸರ್, ಇನ್ನೆರಡು ಬೇಕಾ ಅಂತ ಕೇಳ್ತೀವಿ. ನಮ್ ಕೈಯಲ್ಲಿ ಮಚ್ಚು ಕೊಟ್ಲಿದ್ದಾವೆ, ಉಸಾರು. ಮಳೆ ತಗೊಂಡಿದೀವ. ಏನೋ ಮಾಡ್ತೀಯಾ? ಡೆಮಾಕ್ರಸಿ ಏನ್ ಗೊತ್ತೇನೋ? ಟು ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್. ಗೊತ್ತಾಗಲ್ಲ. ಈ ಪೊಲೀಸ್ನವರು ನಮ್ಮ ಹಳ್ಳಿ ಒಳಗಡೆ ಯಾಕೆ ಬಂದಿದ್ದಾರೆ? ಇಲ್ಲೇನು ಕೊಲೆ ನಡೆದಿಲ್ಲ, ಕಳ್ತನ ಆಗಿಲ್ಲ. ನಮ್ಮ ಅನುಮತಿ ಇಲ್ಲದೆ ಹಳ್ಳಿ ಒಳಗಡೆ ನುಗ್ಗಿ ನೀವೇ ಕಾನೂನ ಭಂಗ ಮಾಡಿದ್ದೀರಾ. ನಿಮ್ಮ ಪೊಲೀಸ್ನವರು ನಮ್ಮ ಹಳ್ಳಿ ಜನಗಳ ಹೊಡಿತಾ ಇದ್ದಾರೆ. ಸರ್ಕಾರ ನಿಮಗೆ ಸಂಬಳ ಕೊಡೋದು ಜನಗಳ ಸೇವೆ ಮಾಡೋದಕ್ಕೆ, ಹಳ್ಳಿ ಒಳಗಡೆ ನುಗ್ಗಿ ಗೂಂಡಾಗಿರಿ ಮಾಡೋದಕ್ಕಲ್ಲ. ಪೊಲೀಸರನ್ನ ಗೂಂಡಾಗಳು ಅಂತೀರಾ? ಸರ್ಕಾರದ ಆದೇಶನ ಉಲ್ಲಂಘಿಸಿದ್ದಕ್ಕೆ ನಾವು ಬರ್ಬೇಕಾಯ್ತು. ನಾನು ಮೊದಲನೇ ಸಲ ಬಂದಾಗ್ಲೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಆದ್ರೆ ಒಬ್ಬ DC ನ ನೀವು ಬಾಯ್ಗೆ ಬಂದಂಗೆ ಬೈದ್ ಕಳಿಸಿದ್ರಿ. ಅದಕ್ಕೆ ಪೊಲೀಸ್ ಫೋರ್ಸ್ ಕರ್ಕೊಂಡ್ಬಂದ್ಬಿಟ್ರ? ಅದೆಲ್ಲ ಇಲ್ಲಿ ನಡೆಯಲ್ಲ. ನಾನು ಒಂದು ಮಾತು ಹೇಳಿದ್ರೆ ಸಾಕು, ನಮ್ಮ ಜನಗಳು ನಿಮ್ಮ ಪೊಲೀಸ್ ಯೂನಿಫಾರ್ಮ್ ನ ಬಿಚ್ಚಿ ದೇವರ ಕಂಬ ಕಟ್ಟಿ ದನ ಬಡದಾಗ ಬಡಿತಾರೆ. ಆದ್ರೆ ನಾವು ನೀವಲ್ಲ. DC ಸಾಹೇಬ್ರು ನನ್ನ ಮಗಳನ್ನ ಮದುವೆ ಆಗಿರ್ಬೋದು, ಅದವ್ರ ಖಾಸಗಿ ವಿಷಯ. ಲಾಠಿ ಬಂದೂಕ ಅಂತ ತೋರ್ಸೋಕ್ ಬಂದ್ರು ನಮ್ಮ ಜನಶಕ್ತಿ ಏನು ಅಂತ ತೋರಿಸ್ಬೇಕಾಗತ್ತೆ. ಹುಷಾರ್. ಈ ಬೋರ್ಡ್ ನೋಡಿದ್ರ? ನಿಮ್ಮ ಆಫೀಸಿಗೆ ಯಾರಾದ್ರೂ ಒಬ್ಬ ಬಡವ ಬಂದ್ರೆ ಅವನ್ನ ಚೇಂಬರ್ ಹೊರಗಡೆ ನಿಲ್ಲಿಸಿ ಬೋರ್ಡ್ ತೋರಿಸ್ತೀರಾ. 3 ರಿಂದ 5 ಗಂಟೆ ವಿಸಿಟಿಂಗ್ ಅವರ್ಸ್ ಅಂತ ಹೇಳ್ತೀರಾ. ನೀವು ಮಾತ್ರ ನಮ್ಮ ಹಳ್ಳಿಗೆ ಯಾವಾಗ ಬೇಕಾದ್ರೂ ನುಗ್ಗಿ ಬರ್ಬೋದಾ? ನಮಗೂ ಕೆಲಸ, ರಜಾ, ಬಿಡುವು ಅನ್ನೋದು ಬೇಕಾಗತ್ತೆ. ನಿಮ್ಮ ಹಾಗೆ ನಾವು ಮನುಷ್ಯರೇ. ಎಲ್ಲ ಸೌಲಭ್ಯಗಳನ್ನು ನೀವೇ ಇಟ್ಕೊಂಡಿದ್ದೀರಾ, ಸಂತೋಷ. ಆದ್ರೆ ನಾವು ಹಳ್ಳಿ ಜನ ಮಾನವಾಗಿ ಬದುಕೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಇನ್ಮೇಲೆ ಈ ಹೆಬ್ಬಾಗಲ್ನ ದಾಟಿ ಒಳಗಡೆ ಬರೋಕ್ಕಿಂತ ಮುಂಚೆ ನಮ್ಮ ಪರ್ಮಿಷನ್ ತಗೋಬೇಕು. ಆಮೇಲೆ ಏನಿದ್ರು ನಿಮ್ಮ ಜೊತೆ ಮಾತುಕತೆ ಇಲ್ಲ. 1 ನಿಮಿಷ.
ಸರ್ ಶಿವರಾಮಣ್ಣ ಬಂದ್ರಿ ಸರ್. ನನ್ನ ಕ್ಷೇತ್ರಕ್ಕೆ ನುಗ್ಗಿ ಮುಗ್ಧ ರೈತರ ಮೇಲೆ ಹಲ್ಲೆ ಮಾಡಕ್ಕೆ ಯಾರ್ರೀ ನೀವು? ಅವ್ರ ಸುಖ ದುಃಖ ವಿಚಾರಿಸಕ್ಕೆ ಶಾಸಕನಾಗಿ ನಾನಿದ್ದೀನಿ. ನಿಮ್ಮನ್ನೆಲ್ಲ ಎತ್ತಂಗಲಿ ಮಾಡಿಸ್ಬಿಡ್ತೀನಿ. ಅಣ್ಣ ನೀವೇ ಹೆಂಗ್ ಅಂದ್ಬಿಟ್ರೆ ಆ ಪಾರಿನ್ ಕಂಪ್ನಿ ಯಾವನಯ್ಯ ಪಾರಿನ್ ಕಂಪ್ನಿಯವನು? ಜನ ಪ್ರೀತಿಯಿಂದ ಬಿಟ್ಕೊಟ್ರೆ ನಾಳೆನೆ ಗಣಿಗಾರಿಕೆ ಶುರು ಮಾಡ್ಕೊಳ್ಳಿ. ಆದ್ರೆ ನನ್ನ ಮತದಾರರ ಮೇಲೆ ಹಲ್ಲೆ ಮಾಡಿದ್ರೆ ನಾನು ಸುಮ್ಕೆ ಬಿಡಕ್ಕಿಲ್ಲ. ಸರ್ ಅವತ್ತು ನೀವೇ ಮಿನಿಸ್ಟರ್ ಚೇಂಬರ್ ಅಲ್ಲಿ ಏನಂದೆ? ಹಳ್ಳಿಗೆ ನುಗ್ಗಿ ಗುಂಡಾಗಿರಿ ಮಾಡಿ ಅಂತನ್ನ. ಪ್ರೀತಿಯಿಂದ ಪ್ರೇಮದಿಂದ ಮಮತೆಯಿಂದ ಅವ್ರ ಮನಸ್ಸನ್ನು ಗೆಲ್ಬೇಕು. ಅವ್ರು ಒಪ್ನಿ ಇಲ್ವಾ? ಚೇ ಬ್ಯಾಡಪ್ಪ ಅಂತ ಹೊಂಟಾಯ್ತಿರ್ಬೇಕು. ಈಗಲೂ ಅಷ್ಟೇ ನೀವು ಹೊಂಟಾಯ್ತಿರ್ಬೇಕು. ಇದೇನಣ್ಣ ಇದು? ಅಲ್ಲಲೇ ಕುರುಪಯ್ಯ, ನಿನ್ನ ಸ್ಟೇಟ್ ಲೀಡರ್ ಮಾಡ್ಬೇಕು ಅಂತ ನಾನು ಆಸೆ ಮಾಡಿಕೊಂಡ್ರೆ ಚರಂಡಿಲೇ ಬಿದ್ದು ಸಾಯ್ತಾ ಇದೆಯಲ್ಲ. ನೀನೇನು ಆಗಿಲ್ವಲ್ಲ? ಬಾಯ್ ಮುಚ್ಚ. ಹೊರಗಡೆಯಿಂದ ಪೊಲೀಸ್ನವ್ರನ್ನ ಕರೆಸಿ ನಮ್ಮ ಜನಗಳಿಗೆ ಓಡಿಸ್ತಾರೇನೋ? ಪ್ರೀತಿಯಿಂದ ಪ್ರೇಮದಿಂದ ಮಮತೆಯಿಂದ ಅವ್ರ ಮನಸ್ಸನ್ನ ಗೆಲ್ಲಬೇಕು. ಅದೇ ಕಂಡ್ಲ ರಾಜಕಾರಣ. ಇದ್ಯಾಕಣ ಹಿಂಗ್ ಮಾತಾಡ್ತೀನಿ? ಮುಚ್ಚಲ ಬಾಯಿ, ನಾ ಎಲ್ಲ ಸರಿ ಮಾಡ್ತೀನಿ. ಚುಪ್. ಉಗಿರಿ ಕ್ಯಾಕರ್ಸ್ಮಕ್ಕೆ ನೆಕ್ಕಳಂಗೆ. ಎಲ್ಲ ಸರಿಯಾಗಿ ಬರ್ಕೊಳ್ರಪ್ಪ. ನೋಡ ರೆಸ್ಪೆಕ್ಟಬಲ್ ಸಿಟಿಸನ್ಗೆ ನಾಯಿ ಹೊಡೆದ್ರೆ ನೋಡ. ವಾಟ್ ಈಸ್ ದಿಸ್? ಶಿವರಾಮನಿಗೆ ಜೈ. ತುಮ್ಮಕ್ಕ. ಪುಟ್ಟ ಗ್ರಾಮ ಜೇನುಕೊಪ್ಪದ ಮೇಲೆ ಈಗ ಎಂಎನ್ಸಿಗಳ ಕಣ್ಣು. ಕಾರಣ ಇಲ್ಲಿ ವಜ್ರದ ನಿಕ್ಷೇಪವುಳ್ಳ ಕಿಂಬರ್ಲೈಟ್ ಪತ್ತೆಯಾಗಿದೆ. ಗಣಿ ಮಂತ್ರಿ ಕಲ್ಲೇಶಪ್ಪ ಲಂಚ ತಿಂದು ಯುಎಸ್ಡಿ ಎಂಪೈರ್ ಅನ್ನೋ ಕಂಪನಿಗೆ ಮೈನಿಂಗ್ ಲೈಸೆನ್ಸ್ ಕೊಟ್ಟು ಜೇನುಕೊಪ್ಪದ ಜನರನ್ನ ಒಕ್ಕಲೆಬ್ಬಿಸುವ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಹೂವಯ್ಯ ಅನ್ನೋ ರೈತ ಎಸ್ಪಿ ಮತ್ತು ಡಿಸಿನ ಊರಿನ ಹೆಬ್ಬಾಗಿಲಿನಾಚೆಗೆ ಅಟ್ಟಿ ನಮ್ಮ ಗ್ರಾಮಕ್ಕೆ ಅನುಮತಿ ಇಲ್ಲದೆ ಪ್ರವೇಶ ಮಾಡಬೇಡಿ ಅಂತ ಬೋರ್ಡ್ ಹಾಕಿ ಪ್ರತಿಭಟಿಸಿದ್ದಾನೆ. ಅಂತೂ ಇಂತೂ ಜೇನುಕೊಪ್ಪ ಈಗ ಸರ್ಕಾರ ಮತ್ತು ರೈತರ ಮಧ್ಯೆ ನಡೀತಿರೋ ಹೋರಾಟದ ಯುದ್ಧ ಭೂಮಿಯಾಗಿ ಪರಿವರ್ತನೆಯಾಗಿದೆ. ನಿಲ್ಸಪ್ಪ, ಬೋರ್ಡ್ ಕಾಣಿಸ್ತಾ ಇಲ್ವಾ? ನಮ್ಮ ಹಳ್ಳಿಗೆ ಯಾವುದೇ ಅಧಿಕಾರಿ ನಮ್ಮ ಒಪ್ಪಿಗೆ ಇಲ್ಲದೆ ಪ್ರವೇಶಿಸುವಂತಿಲ್ಲ. ಬಟ್ ನಾನು ಸರ್ಕಾರಿ ಅಧಿಕಾರಿ ಅಲ್ಲ. ಅದೆಂಗ್ರಿ ನಂಬೋದು ನಿಮ್ನ? ಅದೆಲ್ಲ ಆಗಕ್ಕಿಲ್ಲ, ಹೋಗ್ರಿ. ಏ ಮುರುಡಯ್ಯ, ಬಿಡ ಅವ್ರನ್ನ. ಅವ್ರು ನಂಗೆ ತುಂಬಾ ಬೇಕಾದವರು. ಹಲೋ ಜಾಜಿ. ಇಷ್ಟ ದಿನ ಬೇಕಾಗಿತ್ತಾ ನಮ್ಮ ಊರಿಗೆ ಬರಕ್ಕೆ? ನಿನ್ನೆ ತಾನೇ ಕಾಲೇಜಲ್ಲಿ ಸಿಕ್ಕಿದ್ನಲ್ಲ, ಯಾಕೆ ಬಂದೆ? ಹಲೋ, ನಾನೇ ನಿನ್ನ ನೋಡಕ್ ಬಂದಿಲ್ಲ, ನಿನ್ ತಂದೆಯವ್ರು ನೋಡಕ್ ಬಂದಿದ್ದೀನಿ. ಯಾಕೋ? ಯಾಕ 2 years ಇಂದ ನೀ ನನಗ್ ಬರ್ದಿರೋ ಈ ಲವ್ ಲೆಟರ್ಸ್ ನ ತೋರ್ಸೋದಿಕ್ಕೆ. ಇವತ್ತಪ್ಪ ಊರಲ್ಲಿಲ್ಲ. ಅದಕ್ಕೆ ನಾನು ಬಂದಿದ್ದೆ ಇವತ್ತು. ನಮಸ್ಕಾರ ಎಲ್ರಿಗೂ. ಜಾರ್ಜ್, TV9 ರಿಪೋರ್ಟರ್. ನಿಮ್ಮೂರ್ ಸಮಸ್ಯೆ ಬಗ್ಗೆ ಒಂದು ಸ್ಟೋರಿ ಮಾಡ್ತಾ ಇದೀನಿ. ನಿಮ್ಮಲ್ಲಿ ಯಾರಾದ್ರೂ ಮುಖ್ಯಸ್ಥರು ಒಂದೆರಡು ಮಾತು ಮಾತಾಡ್ತೀರಾ? ಎಲ್ಲ ಗೊತ್ತಿರೋರು, 4 ಜನ ಮೆಚ್ಚೋಂತವ್ರು, ಭೂಮಿ ತೂಕದ ಮನ್ಸ ಅಂದ್ರೆ ನಾನೇ ಮಾತಾಡ್ತೀನಿ. 1 ನಿಮಿಷ ಸೀರೆ ಉಟ್ಕೊಂಡ್ ಬಂದ್ಬಿಡ್ತೀನಿ. ಅಬ್ಬಾಜಾನ್, ಮತ್ತೆ ಇಷ್ಟೊತ್ತವ್ರು ಏನ್ ಉಟ್ಕೊಂಡಿದ್ದು? ಮುತ್ತಬಾಯಿ, ನನ್ನ ಹೆಸರು ಕಾಳ, ನನ್ನ ಹೆಂಡತಿ ಮಾಡಿ, ನನ್ನ ಮಗನ ಹೆಸರು ಗೆಂಡೇಸ್ ಕಾಳ ಜೇನುಕೊಪ್ಪಸ್ ಬಹುರುಲ್ಲ. ಅದೇ ನನ್ಗೆ ಒಬ್ಳೆ ಮಗಳು, ಅವಳನ್ನ ಗೌರಿ ಕೊಪ್ಪಳ ಕೊಟ್ಟು ಮದುವೆ ಮಾಡಿದೀನಿ. ಸಾಕು, ಊರ್ ಬಗ್ಗೆ ಹೇಳ್ರಿ. ನಾನೆಲ್ಲೋ ಕ್ರೈಮ್ ಟೋರಿ ಅನ್ಕೊಂಡ್ಬಿಟ್ಟಲ್ಲ ಸರ್. ಅದ್ಯಾವ ಬೇವರ್ಸಿ ನನ್ನ ಮಗ ಬಂದು ನಮ್ಮ ಊರ್ ಖಾಲಿ ಮಾಡುವಂತನೋ ನಾನು ನೋಡೇ ಬಿಡ್ತೀನಿ. ಸಾಕ ಸರ್? ಬೇಕಾದಷ್ಟು. ನಮ್ಮೂರ್ ದಲಿತರಿಗೆ ಸರ್ಕಾರದವರು ಜನತಾ ಮನೆ ಕಟ್ಸ್ಕೊಟ್ಟು 6 ತಿಂಗಳಾಗಿತ್ತು. ಅದನ್ನೇ ಬಿದ್ದಾಯ್ತು. ದುಬೈಯಲ್ಲಿ ಒಂದು ಅಜ್ಜಿ ಇತ್ತು, ಅದು ಚಿಕ್ಕ ವಯಸ್ಸಲ್ಲೇ ಸತ್ತೋಯ್ತು. ಊರ್ ವಿಷಯ ಹೇಳಯ್ಯ. ಸೀರೆ ಸಂದಾಗೈತಾ? ಹೇಳ. ಹೇಳಿ.
ಏನ್ ಸಾ ನಮ್ದೆಲ್ಲ ಹಿಡಿದ್ರಲ್ಲ ಯಾವಾಗ ಬರ್ತದೆ ಟಿವಿಲಿ? ಮುಂದಿನ ಭಾನುವಾರ ಬೆಳಗ್ಗೆ 10:30 ನೋಡಿ. ಹೊಸಿ ತಡ್ಕಟ್ರಲ್ಲಿ ಈಗ ಬರ್ತದೆ ಟಿವಿಲಿ. ಬರ್ತದೆ. ಜೇನುಕೊಪ್ಪ ಮತ್ತು ಸುತ್ತಮುತ್ತಲ ಗ್ರಾಮಗಳನ್ನ ನದಿ ಬೆಟ್ಟ ಕರೆಂಟ್ ಹೋಗ್ತಿದ್ರೆ ಸಾಕು. ಕರೆಂಟ್ ಹೋದ್ರೂ ಅದು ಆನಾಗೇ ಬರ್ತಿರ್ತದೆ, ಯಾಕಂದ್ರೆ ಅದು ಮೇಡ್ ಇನ್ ದುಬೈ. ಟಿವಿ ಚಪ್ಲಿ ಹೀಗೆ. ಆದ್ರೆ ಇಲ್ಲಿ ಹಳ್ಳಿನೇ ಮಾರಾಟಕ್ಕಿದೆ. ವಿಲೇಜ್ ಫಾರ್ ಸೇಲ್. ಜೇನುಕೊಪ್ಪ ಮತ್ತು ಸುತ್ತಮುತ್ತಲ ಗ್ರಾಮಗಳನ್ನ ನದಿ ಬೆಟ್ಟವನ್ನ ಸರ್ಕಾರ ಒಂದು ವಿದೇಶಿ ಕಂಪನಿಗೆ ಮಾರ್ಬಿಟ್ಟಿದೆ. ನಮ್ಮ ಪ್ರತಿನಿಧಿ ಜಾರ್ಜ್ ಜೇನುಕೊಪ್ಪದ ಜನರನ್ನ ಮಾತನಾಡಿಸಿದಾಗ ಅವರು ಪ್ರತಿಕ್ರಿಯಿಸಿದ್ದು ಹೀಗೆ. ನಮ್ ಹಳ್ಳಿನ ಮಾರಿದ್ರೆ ನಮ್ ನದಿನ ಮಾರಿದ್ದಾರೆ. ಇದನ್ನೆಲ್ಲ ಮಾಡಕ್ ಯಾರ ಕೇಳ್ಕೊಂಡ್ ಮಾಡಿದ್ರು? ಏರ್ ಕಂಡೀಷನ್ ಬಂಗ್ಲೆಲ್ ಕೂತ್ಕೊಂಡು ಲಂಚ ತಿಂದು ಯಾವ್ದೋ ಪರದೇಶಿ ಕಂಪ್ನಿಗೆ ಪರಬಾರೆ ಮಾಡಕ್ಕೆ ಇವ್ರಿಗೇನ್ ಅಧಿಕಾರ ಇದೆ? ಊರ್ ಖಾಲಿ ಮಾಡಿದ್ರೆ ಯಾರು ಖಾಲಿ ಮಾಡ್ತಾರೆ? ಇನ್ನು ಚೆನ್ನಾಗಿರೋ ತಿರುಗಿ ಏನಾದ್ರು ಅಧಿಕಾರಿಗಳು ಬಂದು ಬಾಯಿ ಬಂದಾಗ ಮಾತಾಡಿದ್ರೆ ಬರ ತಗೊಂಡ್ ಬಡಿತೀನಿ. ನಾನೇ ನನ್ನ ಹೋಟ್ಲ್ ಖಾಲಿ ಮಾಡೋದಿಲ್ಲ. ಹೈಟೆಕ್ ಸಿಟಿ ಬೆಂಗಳೂರಿನಲ್ಲಿ ಈಗ ನಾಯಿಗಳದ್ದೇ ಕಾರುಬಾರು, ನಾಯಿಗಳದ್ದೇ ರಾಜ್ಯಭಾರ. ಇವನ್ ಮನೆ ಕಾಯುವಾಗ ಹೋಗ ಕೊಟ್ಟಲ್ಲ ಟಿವಿನ್ ಕೈಯ ಗಂಡಸ್ರ ಮಕಾನೇ ತೋರ್ಸಿಲ್ಲ ಇವನು. ಅದು ಕ್ಯಾಮ್ರಾ ಬರೀ ಹೆಂಗಸರನ್ನೇ ಹಿಡಿತದೆ ಅಂತ ಕಾಣ್ತದೆ, ಯಾಕೆಂದ್ರೆ ಅದು ಮೇಡ್ ಇನ್ ದುಬೈ. ಗುಡ್ ಮಾರ್ನಿಂಗ್ ಸರ್. ಲೀಡರ್ ಅಂದ್ರೆ ನೀವು ಸರ್. ಈ ಜೇನುಕೊಪ್ಪದಿಂದ ಶುರುವಾಗಿ ನ್ಯೂ ಡೆಲ್ಲಿ ದಾಟಿ BBC, CNN ಎಲ್ಲೆಲ್ಲೂ ನಿಮ್ದೇ ಸುದ್ದಿ ಸರ್. ಇವತ್ತು PM, CM ಎಲ್ಲರೂ ನಿಮ್ ಬಗ್ಗೆನೇ ತಲೆ ಕಟ್ಸ್ಕೊಂಡು ಕೂತಿದ್ದಾರೆ. ಇವತ್ತಿನ ದಿನ ಇಡೀ ದೇಶ ನಿಮ್ಮನ್ನೇ ನೋಡ್ತಾ ಇದೆ ಸರ್. ನಿಮ್ಮಂತ ಒಬ್ಬ ಲೀಡರ್ ಪ್ರತಿ ಹಳ್ಳಿಲೂ ಇದ್ದಿದ್ರೆ. ಯಾರು ನೀನು? ಏನ್ ಸರ್ ಹೀಗನ್ಬಿಟ್ರಿ? ನಾನು ಜಾರ್ಜ್, TV9 ರಿಪೋರ್ಟರ್. ಈ ಊರಿಗೆ ಎಷ್ಟು ಸಲ ಬಂದಿದ್ದೀನಿ ಅಂದ್ರೆ ಎಲ್ಲರೂ ನಾನು ಈ ಊರವನೇ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್. ನಿಮ್ಮ ಸ್ಟೇಟ್ಮೆಂಟ್ ಫಸ್ಟ್ ರಿಪೋರ್ಟ್ ಮಾಡಿದವನು ನಾನೇ, ನಿಮ್ಗೆ ಮೀಡಿಯಾ ಹೈಪ್ ಕೊಟ್ಟವನು ನಾನೇ ಸಾರ್. ನಿಮ್ ಪಬ್ಲಿಸಿಟಿ ನೋಡ್ಕೊಳ್ತಿರೋ PRO ನಾನು ಸರ್. ಪಬ್ಲಿಸಿಟಿ ಸ್ಟೆಂಟ್ಗೋಸ್ಕರ ನಾನು ಇದನ್ನೆಲ್ಲ ಮಾಡ್ತಿಲ್ಲ. ಹಳ್ಳಿಲಿ ಹುಟ್ಟಿದ ಮನುಷ್ಯ ತನ್ನ ಹಳ್ಳಿಗೆ ಏನೇನ್ ಮಾಡಬೇಕೋ ಅದನ್ನೇ ನಾನು ಮಾಡ್ತಾ ಇದ್ದೀನಿ. ಬಂದ್ ವಿಷಯ ಹೇಳು ಸರ್. ತುಂಬಾ ಇಂಪಾರ್ಟೆಂಟ್ ಆದ 2 ವಿಷಯ ಇದೆ. ಮೊದಲನೇದು, ಈ ಗಣಿಗಾರಿಕೆ ಹಿಂದೆ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ. CM ಒಬ್ಬರೇ ಅಲ್ಲ, ವಿರೋಧ ಪಕ್ಷದವರು ಸಹ ಇನ್ವಾಲ್ವ್ ಆಗಿದ್ದಾರೆ. ಮೈನಿಂಗ್ ಲೈಸೆನ್ಸ್ ಪಡಿಬೇಕು ಅಂತ MNCಗಳು ಎಲ್ಲ ಮಂತ್ರಿಗಳಿಗೂ ಚೆನ್ನಾಗಿ ತಿಳಿಸಿದ್ದಾರೆ. ಇದು ಇಡೀ ಪ್ರಪಂಚಕ್ಕೆ ಗೊತ್ತಿರೋ ವಿಷಯ. ನೀನ್ ಹೇಳ್ಬೇಕು ಅಂತಿರೋ ಇಂಪಾರ್ಟೆಂಟ್ ಆದ 2ನೇ ವಿಷಯ ಇದೆಯಲ್ಲ, ಅದನ್ನ ಹೇಳು. ಮೊದಲನೇ ವಿಷಯನ ಇನ್ನೇನು ಮುಗಿಸ್ಬಿಡ್ತೀನಿ ಸರ್. ಜೇನುಕೊಪ್ಪನ ಒಕ್ಕಲೆಪ್ಸಿ ಊರನ್ನ ಖಾಲಿ ಮಾಡಿಸಲಿಲ್ಲ ಅಂತ ಹೇಳಿ ಮುಂಚೆದೆಲ್ಲ DC, ಅದೇ ಸರ್ ನಿಮ್ಮ ಅಳಿಯ ಅವನ್ನ ಟ್ರಾನ್ಸ್ಫರ್ ಮಾಡಿಸಿ ರಫ್ ಅಂಡ್ ಟಫ್ ಆಗಿರೋ DCSP ನ ಪೋಸ್ಟಿಂಗ್ ಮಾಡಿದಾರೆ ಸರ್. ಸರ್ ಅವರಿಬ್ರು ಮಹಾ ಕ್ರೂರಿಗಳು ಸರ್. ಜೇನುಕೊಪ್ಪ ಅಂದ್ರೆ ಹೆಜ್ಜೆನ ಹುಟ್ಟಿ ತಾಕತ್ತಿದ್ದೊಂದು ಬಂದ್ ಕೈ ಹಾಕ್ಲಿ, ತಕ್ಕ ಶಾಸ್ತಿ ಅನುಭವಿಸ್ತಾರೆ. ಬೇಡ ಸರ್, ಇನ್ಮೇಲೆ ಹೋರಾಟ ಕಷ್ಟ. ಮೈನಿಂಗ್ ಕಂಪ್ನಿಯವರು ಕೋಟ್ಯಾಂತರ ರೂಪಾಯಿ ಚೆಲ್ಲಿ ಎಲ್ಲರೂ ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಏನ್ ಮಾಡೋದಕ್ಕೂ ಹೆಸೋದಿಲ್ಲ. ಈ ಎಲ್ಲ ಪ್ರಾಪರ್ಟಿ ಮಾರಿ ನಾವೆಲ್ಲ ಸಿಟಿಲ್ ಸೆಟ್ಲ್ ಆಗ್ಬಿಡೋಣ ಸರ್. ನಾವೆಲ್ಲ ಅಂದ್ರೆ ನಾವೆಲ್ಲರೂ ಅಂದ್ರೆ ನಮ್ಮ ಫ್ಯಾಮಿಲಿ ಅವರು. ನೀವು, ಕನಕಮ್ಮ, ಜಾಜಿ, ಮಲ್ಲಿಕಾ ಎಲ್ರು. ನೀನ್ ಯಾವಾಗ ನಮ್ಮ ಫ್ಯಾಮಿಲಿ ಅವನದೇ? ಅದೇ ಸರ್ ನಾನು ಹೇಳ್ಬೇಕು ಅಂತದ್ದು 2ನೇ ಇಂಪಾರ್ಟೆಂಟ್ ವಿಷಯ ಸರ್. ನಾನು ಜಾಜಿ ಪ್ರೀತಿ ಮಾಡ್ತಾ ಇದ್ದೀವಿ. ಬರೋ ಭಾನುವಾರ ನಮ್ಮ ಚರ್ಚಲ್ಲಿ ಮದುವೆ ಆಗ್ತಿದ್ದೀವಿ. ಇವ್ರ ಮಾತು ನಿಜ ಅಪ್ಪ. ನಾನು ಇವರು ತುಂಬಾ ಪ್ರೀತಿಸ್ತಾ ಇದ್ದೀವಿ. ಅಕ್ಕಗಿಗೆ ಆಶೀರ್ವಾದ ಮಾಡ್ದ್ಯೋ, ನನ್ಗೂ ಹಾಗೆ ಆಶೀರ್ವಾದ ಮಾಡಪ್ಪ. ಈ ಕೊಂಪೆಲಿ ನನ್ ಕೊಳ್ಳಿಲಾರೆ. ದಯವಿಟ್ಟು ನನ್ನ ಭವಿಷ್ಯಕ್ಕೆ ಕಲ್ಲು ಹಾಕ್ಬೇಡ. ಯಾವ ತಂದೆ ತಾಯಿ ಮಕ್ಕಳ ಭವಿಷ್ಯ ಕಲ್ಲು ಹಾಕ್ತಾರೆ? ಯಾವ ತಂದೆ ತಾಯಿ ಹಾಕ್ತಾರೆ? ನಿನ್ನ ತುಂಬಾ ಪುಟ್ಟ ಹುಡುಗಿ ಅನ್ಕೊಂಡಿದ್ದೆ, ತುಂಬಾ ದೊಡ್ಡೋಳಾಗ್ಬಿಟ್ಟಿದ್ಯಾ. ಅಷ್ಟಲ್ಲದೆ ಹೇಳ್ತಾರ ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅಂತ. ದುಡ್ಕಿ ಪಶ್ಚಾತ್ತಾಪ ಪಡ್ಬೇಡ, ಚೆನ್ನಾಗಿ ಯೋಚನೆ ಮಾಡು. ಸರ್ ತುಂಬಾ ಆಲೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀವಿ. ಅವ್ರ ತರ ಓಡೋಗೋ ಉದ್ದೇಶ ನಮಗಿಲ್ಲ. ನಿಮ್ ಪರ್ಮಿಷನ್ ತಗೊಳಕೋಸ್ಕರ ನಿಮ್ ಮನೆ ತನಕ ಬಂದಿದ್ದೀನಿ. ಒಂದು ವೇಳೆ ನಾನು ಒಪ್ಪಿಗೆ ಕೊಡದೇ ಇದ್ರೆ? ಸರ್ ಜಾಜಿಗೆ 18 ತುಂಬಿದೆ. ನೀವು ಒಂದು ವೇಳೆ ಈ ಮದುವೆಗೆ ಒಪ್ತಿದ್ರು ಕಾನೂನ ಗೌರವಿಸ್ತೀರಾ ಅನ್ಕೊಂಡಿದ್ದೀನಿ. ಆಷಾಢ ಭೌತಿ, ನನಗ್ ಕಾನೂನು ಪಾಠ ಹೇಳ್ಕೊಡ್ತೀಯ? ನಿಮಗ್ ಧೈರ್ಯ ಇದ್ರೆ ಈ ಮನೆ ಹೊಸಲ್ ದಾಟ್ ನೋಡಿ.
ಹೊಡಿಬೇಡಪ್ಪ, ನನ್ನ ಸುಖನ ಕಿತ್ಕೋಬೇಡ, ನಮ್ಮನ್ನ ಬಾಳೋಗ್ಬಿಡು. ನಾನು ಇವಳನ್ನ ಚೆನ್ನಾಗಿ ನೋಡ್ಕೋತೀನಿ ಸರ್, ನನ್ನ ನಂಬಿ. ಇಂಥ ಸಂದಿಗ್ಧಗಳನ್ನ, ಇಂಥ ಸಂಕಟಗಳನ್ನ ನನ್ನ ಮೇಲೆ ಯಾಕೆ ಮತ್ತೆ ಮತ್ತೆ ಪ್ರಯೋಗ ಮಾಡ್ತೀಯ? ನಾನೇನಪ್ಪ ನಿನ್ಗೆ ಅನ್ಯಾಯ ಮಾಡಿದ್ದೀನಿ? ಅಯ್ಯೋ, ಹೋಗಿ ಹೋಗಿ, ದಯವಿಟ್ಟು ಹೋಗಿ. ನಿಮ್ಮ ಮುಖ ನನಗೆ ತೋರಿಸ್ಬೇಡಿ. ಎಲ್ಲಾದ್ರೂ ಹೋಗಿ, ಎಲ್ಲಾದ್ರೂ ಸುಖವಾಗಿ ಬದ್ಕೊಡಿ, ಹೋಗಿ. ಗಂಡ ಬೇಕಾ ನಿನ್ಗೆ? ಗಂಡ ಓದಿ ವಿದ್ಯಾವಂತರಾಗ್ರೆ ಅಂತ ಕಾಲೇಜ್ ಕಳ್ಸಿದ್ರೆ ಬೀದಿಲ್ ಸಿಕ್ಕೋರ್ ಜೊತೆ ಬಾಣತರ ಮಾಡಕ್ ಹೋಗ್ತೀಯ, ಬಾಣತರ ಮಾಡಕ್ ಹೋಗ್ತೀಯ. ನಡಿ ಒಳಗೆ, ಇವತ್ತಿನ ನಡ ಮುರಿತೀನಿ, ನಡಿ. ಯಾವನಯ್ಯ ನೀನು? ಯಾವನಯ್ಯ? ಜಾತಿ ಅಲ್ಲ, ಕುಲ ಅಲ್ಲ, ಹೆಣ್ಕೆಳಗ್ ಬಂದ್ಬಿಟ್ಟ ಪರ್ಕೆ ಸೇವೆ ಮಾಡ್ಬೇಕಾ ನಿನ್ಗೆ? ನೀನ್ ಆಚೆ ನೀನು ಹೂವಯ್ಯನ ಹೆಂಡತಿ, ನಾಲ್ಗೆ ಮೇಲೆ ನಿಗಾ ಇರ್ಲಿ. ಹೊರಟು ನಿಂತವ್ರನ್ನ ತಡಿಬಾರ್ದು, ಮನೆಗೆ ಬಂದವ್ರನ್ನ ಅವಮಾನ ಮಾಡಬಾರ್ದು. ಕೂರ್ಸಿ ವಿಭೂತಿ ಹಚ್ಚಿ ಪಾತ್ ಪೂಜೆ ಮಾಡಿದೋರೆ ನಾನು ಹೂ ತಕೊಂಡ್ಬರ್ತೀನಿ. ಹಿಂಗ್ ಮಾಡೆ ದೊಡ್ಡೋಳ್ನ ಕಳ್ಕಂಡೆ, ಈಗ ದೊಡ್ಡೋಳಿಂದ್ರೆ ಸಣ್ಣೋಳು. ಅಯ್ಯೋ, ನಾನು ಹುಟ್ಟು ಬಂಜೆ ಒಂದಮ್ನಾಗೆ ಇರಬಾರ್ದಾಗಿತ್ತ. ಯಾಕಾದ್ರೂ ಇಂಥ ಆದ್ರಗೆ ತಿನ್ನ ಹಡದ್ರೋಷ ಇದೆ. ಕನಕ, ಅನಾಗರಿಕವಾಗಿ ನಡ್ಕೋಬೇಡ. ಓಡು ಹೋಗೋಣ ಹಿಡ್ಕೊಳಕ್ಕಾಗತ್ತಾ? ನೀವ್ ಕೈಲಿ ಹಿಡ್ಕೊಳಕ್ಕಾಗತ್ತಾ? ಹಿಡ್ದಿಟ್ಕೊಂಡ್ರು ಎಷ್ಟು ದಿನ ಅಂತ ಹಿಡ್ಕೋತೀಯ? ಎಷ್ಟು ದಿನ ಅಂತ ಹಿಡ್ಕೋತೀಯ? ಅವತ್ತು ನಾನು ನಿಂಗೇನ್ ಹೇಳಿದ್ದೆ? ಸಂಬಂಧ ಕಣ್ಣ ಹಕ್ಕಿಯಾಗ ಹಾರೋದಕ್ ಬಿಡ್ಬೇಕು ಅಂತ. ಮರ್ತ್ಬಿಟ್ಯಾ? ಹೋಗ್ಲಿ ಬಿಡು. ಒಂದ್ ನಿಮಿಷ. ಏನಾಯ್ತು? ಇವ್ರ ಗಂಡಂದ್ರು ಒಂದ್ ವಾರದಿಂದ ಕಾಣ್ತಾ ಇಲ್ವಂತೆ. ನಿಮ್ ಊರಿನ ಮುಖಂಡ ಕುರುಪೈನ ಹತ್ರ ಹೋಗಿ. ನನ್ ಗಂಡನು ಒಂದ್ ವಾರದಿಂದ ಕಾಣ್ತಿಲ್ಲಣ್ಣ. ಅವ್ರ ಜೀವಕ್ಕೆ ಏನೋ ಆಗೈತೆ. ಅವ್ರು ಯಾವತ್ತು ಹೇಳ್ದೆ ಹೋದವ್ರೆ ಅಲ್ಲಣ್ಣ. ಅವ್ರು ಎಲ್ಲಿದ್ದಾರೆ ಅಂತ ನನಗ್ ಗೊತ್ತು.
ನಮ್ ಗಂಡಿರ್ ಕರ್ಕೊಂಡ್ ಬಂದ್ರೆ ಯಾವ ಕಮಂಗಿಗಳನ್ನ ಕರ್ಕೊಂಡ್ ಬಂದಿದ್ಯಲ್ಲ ಅಣ್ಣ. ಸರಿಯಾಗಿ ಕಣ್ಬಿಟ್ಟು ನೋಡಿ. ಜಮೀನ್ ಬರ್ಸ್ಕೊಳ್ಳೋದಿಕ್ಕೆ ಈ ಕುರ್ಪಯ್ಯ MLA ಇವ್ರನ್ನೆಲ್ಲ ಸಿಟಿ ಕರ್ಕೊಂಡು ಹೋಗಿ ಚಿಲ್ಲರೆ ಶೋಕಿ ಮಾಡಿಸ್ತಿದ್ದ. ಅಯ್ಯೇ ನನ್ ಗಂಡ ಪ್ರಾಣ ಕಳ್ಕೊಂಡಂತ ಬಡ್ಕಳ್ತಿದ್ರಲ್ಲೇ ಮಾನ ಕಳ್ಕೊಂಬಂದವ್ರೆ ಮಾಡಿ ಪೊರಕೆ ಸೇವೆ. Actually, in Dubai, no beating, only cutting. ಶಾಂತಿ ಸೌಹಾರ್ದಯುತ ಸಭೆಗೆ ಆಹ್ವಾನ. ಶಾಂತಿ ಸೌಹಾರ್ದ ಅನ್ನೋ ಪದಗಳ ಅರ್ಥ ಆದ್ರೂ ಗೊತ್ತೇನ್ರಿ ನಿಮ್ಗೆ? ಆ ಡೆಪ್ಯೂಟಿ ಕಮಿಷನರ್ ಬಂದು ನಮ್ಮ ನೆಮ್ಮದಿನ ಹಾಳು ಮಾಡ್ದ. ಈಗ ಅಸಿಸ್ಟೆಂಟ್ ಕಮಿಷನರು. ಸರ್, ನೀವೇನು ಹೊಡ್ಕೊಂಡು ಹೋಗಿ ಬಂದಿದ್ದೀರಾ? ಈಗ ನೀವುಗಳು ಬರೋಕ್ಕಿಂತ ಮುಂಚೆ ನಮ್ಮ ಹಳ್ಳಿ ಚೆನ್ನಾಗೇ ಇತ್ತು, ಎಲ್ಲಾನು ಇತ್ತು. ನೀವುಗಳು ಬರೋಕ್ ಶುರು ಮಾಡಿದ್ಮೇಲೆ ಒಂದೊಂದಾಗಿ ನಾವು ಕಳ್ಕೊತಾ ಇದ್ದೀವಿ. ನಿಮ್ಮ ಯಾವ ಸಭೆಗೂ ನಾನು ಬರೋದಿಲ್ಲ, ದಯಮಾಡಿಸಿ. ಇದು ಉನ್ನತ ಮಟ್ಟದ ಸಭೆ ಸರ್. ಮಂತ್ರಿಗಳು, ಅಧಿಕಾರಿಗಳು, MNC ರಿಪ್ರೆಸೆಂಟೇಟಿವ್ಸ್ ಅವರೇ ನಮ್ಮ ದೇಶನ ಸರ್ವನಾಶ ಮಾಡ್ತಾ ಇರೋರು. ರಾಜಕಾರಣಿಗಳು, ಅಧಿಕಾರಿಗಳು ಸರಿಯಾಗಿದ್ದಿದ್ರೆ ಈ ದೇಶ ಯಾಕ್ರಿ ಇವತ್ತು ಹೀಗಿರ್ತಿತ್ತು? ಇವ್ರನ್ನ ಕುಣಿಸೋದಕ್ಕೆ ವಿದೇಶಿ ಕಂಪ್ನಿಗಳು ಬೇರೆ. ಈ ಮನೆ ಹಾಡ್ರ ಸಭೆ ನಾನು ಬರಲ್ಲ ಅಂತ ಆಗ್ಲೇ ಉತ್ತರ ಬರೆದು ಕಳಿಸಿದ್ದೀನಲ್ಲ, ನೀವ್ಯಾಕೆ ಬಂದ್ರಿ? ನಿಮ್ಮನ್ನ ಕರ್ಕೊಂಡ್ ಬರ್ಲೇಬೇಕು ಅಂತ ಹೇಳಿ ಕಳಿಸಿದಾರೆ ಸರ್. ನೀವೇನ್ ಹೇಳ್ಬೇಕು ಅಂತಿದ್ರು ಅದನ್ನ ಎಲ್ಲರ ಮುಂದೆ ಹೇಳೋ ಸ್ವಾತಂತ್ರ್ಯ ನಿಮ್ಗೆ ಇದ್ದೇ ಇದೆ ಸರ್. ನೀವು ಬರ್ಲೇಬೇಕು ಸರ್. ನಾನ್ಯಾಕ್ರಿ ಬರ್ಬೇಕು? ಬೇಕಾದ್ರೆ ಅವರೇ ಬರ್ಲಿ. ಇಲ್ಲಿವರೆಗೂ ನಾವು ರೈತರು ಸರ್ಕಾರಿ ಅಧಿಕಾರಿಗಳ ಹತ್ರ ಅಲ್ದು ನಮ್ಮ ಚಪ್ಪಲಿ ಸವಸಿ ಸಾಕು. ನಮ್ಮ ಭಾರತದ ರೈತನ ಬೆನ್ನು ಯಾಕೆ ಬಗ್ಗಿದೆ ಗೊತ್ತಾ? ಹೊಟ್ಟೆಗಿಲ್ದೆ ಅಲ್ಲ, ನಿಮ್ಮಂತ ಅಧಿಕಾರಿಗಳ ಎದುರು ಡೊಗ್ಗು ಸಲಾಂ ಹೊಡೆದು ಒಬ್ಬ ವಿಲೇಜ್ ಅಕೌಂಟೆಂಟ್ ಇಂದ ಹಿಡಿದು ಒಬ್ಬ DC ತನಕ ಎಷ್ಟು ಸಲಾಂ ಹೊಡಿಯೋದು, ಎಷ್ಟು ಹೊಡಿಯೋದು? ಎಲ್ಲಾ ಅಧಿಕಾರಿಗಳು ಹಾಗಿರಲ್ವಲ್ಲ ಸರ್, ಕೆಲವರು ಒಳ್ಳೆಯವರು ಇರ್ತಾರಲ್ಲ ಸರ್. ನಿಮ್ಮ ಒಳ್ಳೆತನ ಏನು ಅಂತ ಗೊತ್ತ್ರಿ? ಮುಗ್ಧ ರೈತರನ್ನ ಹೈಜಾಕ್ ಮಾಡಿ ರೆಸಾರ್ಟ್ ಅಲ್ಲಿ ಇಟ್ಟು ಕೋತಿ ತರ ಕುಣಿಸ್ತಾ ಇದಿರಲ್ಲ, ಅದು ಒಳ್ಳೆತನನಾ? ಇಲ್ಲಿವರೆಗೂ MLAಗಳನ್ನ MP ಗಳನ್ನ ಮಾತ್ರ ಹಾರಿಸ್ಕೊಂಡು ಹೋಗ್ತಾ ಇದ್ರಿ. ಈಗ ಹಳ್ಳಿನ ಕಬಳಿಸೋದಕ್ಕೆ ರೈತರನ್ನು ಹಾರಿಸ್ಕೊಂಡು ಹೋಗೋಕೆ ಶುರು ಮಾಡಿದೀರಾ. ಈ ದೇಶನ ಏನ್ ಮಾಡ್ಬೇಕು ಅಂತಿದ್ದೀರಾ? ಅಲ್ಲ, ನಿಮ್ ಮನಸ್ಸಲ್ಲಿ ಏನಿದೆ? ಏನ್ ಮಾಡ್ಬೇಕು ಅಂತಿದ್ದೀರಾ? ನೋಡಿ, ನಮ್ಮ ಪರ್ಮಿಷನ್ ಇಲ್ಲದೆ ಹಳ್ಳಿ ಒಳಗಡೆ ಬಂದಿದ್ದೇ ತಪ್ಪು. ಮತ್ತೆ ಆ ತಪ್ಪು ಮಾಡಬೇಡಿ. ಹೋಗಿ. ಮುಸಿ ಒಳಗ್ ಬತ್ತೀರಾ? ಕುರುಪೈನಂತ ಕಿಡಿಗಳು ನಾನೇ ಲೀಡ್ರು ಅಂತ ಹೋಗಿ ಅನ್ಯಾಯ ಮಾಡ್ಬಿಡ್ತಾರೆ. ನೀವ್ ಹೋದ್ರೆ ಹಳ್ಳಿತ ಕಾಪಾಡ್ತೀರಾ, ನೀವ್ ಹೋಗ್ಲೇಬೇಕು. ಕನಕ, ನೀನು ಹೀಗಂತೀಯ? ನಾನೇ ಹೇಳ್ತಾ ಇದ್ದೀನಿ, ನೀವ್ ಹೋಗ್ಲೇಬೇಕು. ಎತ್ಮಕ್ಳು ತೋಕ ಹಾಕಿದ್ರು, ಎದೆ ಉದ್ದ ಬೆಳೆದ 2 ಹೆಣ್ಮಕ್ಳನ್ನ ಕಳ್ಕೊಂಡು ಉಳಿದಿರೋದು ಈ ಮಣ್ಣು. ಈ ತಾಯಿನ ನಾವು ಕಾಪಾಡ್ಕೊಳ್ಳೇಬೇಕು. ನೀವು ಹೋಗ್ಲೇಬೇಕು. ಎತ್ಕೊಂಡ್ ಬನ್ನಿ, ಕಾಯ್ತಾ ಇರ್ತೀನಿ.
ಓಯ್ನವ್ರೆ ಯಾಕೆ ಇಷ್ಟಾಟ? ನೀವು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ನಾವೆಲ್ಲರೂ ಒಂದೇ. ಖಂಡಿತ ಇಲ್ಲ ಸರ್, ನೀವೇ ಬೇರೆ ನಾವೇ ಬೇರೆ. ಕಾದ ನೆಲದ ಮೇಲೆ ಬೀಳೋ ಮೊದಲ ಮಳೆ ನೋಡಿದ್ದೀರಾ? ಆ ಬಿದ್ದ ಮಳೆಗೆ ಘಮಘಮ ಅನ್ನೋ ಮಣ್ಣಿನ ವಾಸನೆ ಗೊತ್ತಾ? ನಮ್ಮ ಹಳ್ಳಿ ಹೊಂಗೆ ಮರದ ತಂಗಾಳಿಯ ಅನುಭವ ಆಗಿದೆಯಾ ನಿಮ್ಗೆ? ಹೂ ಅರಳೋದನ್ನ ನೋಡಿದ್ದೀರಾ? ಬಡವರ ಭೂಮಿನ ಕಿತ್ತು ಇಂಥ ಬ್ರಹ್ಮ ರಾಕ್ಷಸರಿಗೆ ಮಾರ್ಬೇಕು ಅಂತಿರೋ ನೀವು ನಾವು ಒಂದೇ ಹೇಗಾಗ್ತಿ ಸ್ವಾಮಿ? ನಮ್ಮ ದೇಶದಲ್ಲಿ ಕಳೆದ 10 ವರ್ಷಗಳಿಂದ ಬಡತನ ತಾಳಲಾರದೆ 1,50,000 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮಹಾರಾಷ್ಟ್ರದ ವಿದರ್ಭದಲ್ಲಿ ಪ್ರತಿದಿನ 3 ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಪಂಜಾಬಿನ ಹರಿಕಿಶನ್ಪುರ್, ಮಹಾರಾಷ್ಟ್ರದ ಡೋರ್ಲಿ ಹಳ್ಳಿಗಳು ಮಾರಾಟಕ್ಕಿದೆ. ಇವೆಲ್ಲ ಯಾಕೆ ಯೋಚನೆ ಮಾಡಿದೀರಾ? ಅಯ್ಯಯ್ಯೋ, ಅವ್ರು ಪುಕ್ಸಟ್ಟೆ ಕೇಳ್ತಿಲ್ಲ ಅಣ್ಣ, ದುಡ್ಡು ಕೊಡ್ತಾರೆ. ಸ್ವಾಮಿ, ನಾವು ಭೂಮಿ ತಾಯಿನ ಯಾವತ್ತೂ ಮಾರಾಟದ ವಸ್ತು ಅಂತ ನೋಡಲ್ಲ, ಅನ್ನ ಕೊಡೋ ತಾಯಿ ಅಂತ ನೋಡ್ತೀವಿ. ಅಂಥ ಪವಿತ್ರವಾದ ಭೂಮಿ ಮೇಲೆ ನಿಮ್ಮಂಥವ್ರು ಕಾಲಿಡ್ಕೊಡ್ದು. ಛತ್ತೀಸ್ಗಢ್ನಲ್ಲಿ ಶಿವನಾಥ್ ಅನ್ನೋ ನದಿನ ಮಾರಿದ್ರಿ ಒಂದು ಖಾಸಗಿ ಕಂಪ್ನಿಗೆ. ರಾಯಗಢ್ನಲ್ಲಿ ಕೆಲವು ನದಿನ ಒತ್ತೆ ಇಟ್ರಿ. 1 ಲಕ್ಷ ಜನ ಮೀನುಗಾರರು ಬೀದಿ ಪಾಲಾದ್ರು. ಕೇರಳದ ಪೆರಿಯಾರ್ ನದಿನ ಹರಾಜ್ ಹಾಕಿದ್ರಿ. ಮಲಂಪುಜಾ ನದಿ ಅಣೆಕಟ್ಟನ್ನ ಒಟ್ಟಿಗೆ ಮಾರಿದ್ರಿ. ಸಾಗರ ನದಿನ ಯಾವುದೋ ಗ್ರೂಪ್ ಆಫ್ ಕಂಪ್ನಿಗೆ ಲೀಸ್ ಕೊಟ್ರಿ. ನರ್ಮದಾ ಹೆಸರಿನಲ್ಲಿ ಗುಜರಾತ್ನಲ್ಲಿ 70,000 ಜನ ಬೀದಿ ಪಾಲಾದ್ರು. ಅದಕ್ಕೆ ಇವತ್ತು ಪ್ರಕೃತಿ ವರವಾಗಿ ಕೊಟ್ಟಿರೋ ನೀರನ್ನ ಕೊಂಡ್ಕೊಂಡು ಕುಡಿಯುವಂತ ಸ್ಥಿತಿ ಬಂದಿರೋದು. ಅಯ್ಯೋ, ಅವ್ರಿವ್ರ ವಿಷಯ ನಮ್ಗೆ ಯಾಕೆ ಬಿಡಿ, ನಮ್ಮದಂತೂ ರೈತ ಪರವಾದ ಸರ್ಕಾರ. ಹೂವಣ್ಣ, ನಾವು ರೈತರನ್ನ ಪ್ರೀತಿಯಿಂದ, ಪ್ರೇಮದಿಂದ, ಮಮತೆಯಿಂದ ನೋಡ್ಕೊತೀವಿ. ನನ್ ಗಂಡನಲ್ಲಿ ಮಾತುಕತೆಗೆ ಅಂತ ಕರೆಸಿ ನಮ್ಮಳ್ಳಿಗೆ ನುಗ್ಗಿದ್ದೀರಾ ಮುಟ್ಟಾಡ್ರ. ನನ್ನ ಮೇಲೆ ಕೈ ಮಾಡಿ. 70% ಜನ ಹಳ್ಳಿಗಳಲ್ಲೇ ವಾಸ ಮಾಡ್ತಾರೆ. ಆದ್ರೆ ಎಲ್ಲಾ ಸೌಕರ್ಯನೂ 30% ವಾಸ ಮಾಡೋ ಪೇಟೆಗಳಿಗೆ. ಯಾಕೆ? ನಾವು ಮನುಷ್ಯರಲ್ವಾ? ನಮ್ಮ ಮಾವು, ಬೇವು, ಸೀಗೆ, ಎಳ್ನೀರು ಎಲ್ಲನೂ ನಾಶ ಮಾಡಿದ್ರಿ. ಈಗ ನಮ್ಮ ನೆಲನ್ ಕಿತ್ಕೋತಾ ಇದ್ದೀರಾ. ಯಾರೋ ವಜ್ರದ ನೆಕ್ಲೆಸ್ ಹಾಕೊಂಡು ಮೆರೆಯೋದಕ್ಕೆ ಬಡವರ ಭೂಮಿನ ಬಗಿತಾ ಇದ್ದೀರಾ. ನೀವು ಹೆಜ್ಜೆನಿನ ಹುಟ್ಟಿ ಕೈ ಹಾಕ್ತಾ ಇದ್ದೀರಾ. ಜ್ಞಾಪಕ ಇರಲಿ. ನೀವ್ ಏನೇ ಮಾಡಿದ್ರು ನಿಮ್ಮ ಊರನ್ನ ಉಳಿಸ್ಕೊಳ್ಳೋಕ್ ಆಗೋದಿಲ್ಲ. ಈ ಮೈನಿಂಗ್ ಅನ್ನೋದು ಇಟ್ಸ್ ಅ ಡೆವಲಪ್ಮೆಂಟ್ ಆಕ್ಟಿವಿಟಿ. ಇದರಿಂದ ದೇಶಕ್ಕೆ ರೆವೆನ್ಯೂ ಬರುತ್ತೆ. ಯಾರಿಗ್ರಿ ರೆವಿನ್ಯೂ ಸಿಗುತ್ತೆ? ಯಾರಿಗೆ ರೆವಿನ್ಯೂ ಸಿಗುತ್ತೆ? ಇಂಥ ಮಲ್ಟಿ ನ್ಯಾಷನಲ್ ಕಂಪನಿಗಳಿಗೆ ಸಿಗುತ್ತೆ, ಇಂಥ ರಾಜಕಾರಣಗಳಿಗೆ ಸಿಗುತ್ತೆ. ಸಾಮಾನ್ಯ ರೈತನಿಗೆ ಏನ್ ಸಿಗುತ್ತೆ? ಎಲ್ಲ ಬಾಚ್ಕೊಂಡಾದ್ಮೇಲೆ ಪಾಳು ಬಾವಿ ಸಿಗುತ್ತೆ, ಬಿದ್ದು ಸಾಯೋದಿಕ್ಕೆ. ನಮ್ಮೂರಿಗೆ ನೀವು ಕಾಲಿಟ್ಟು ನೋಡಿ, ನಮ್ಮೂರಿನ ಹೆಣ್ಮಕ್ಳು ನಿಮ್ಗೆ ಒದ್ದು ಬುದ್ಧಿ ಕಲಿಸ್ತಾರೆ. ಹಾ, ನಿಮ್ಮ ಹತ್ರ ಪೆನ್ನು ಪೇಪರ್ ಇದೆಯಲ್ಲ, ಬರ್ಕೊಳ್ಳಿ. ನಿಮ್ಮಂಥ MNCಗಳು ಗಣಿಗಾರಿಕೆಯಿಂದ ಜಗತ್ತಿನಾದ್ಯಂತ ಏನೇನು ಸಾಧನೆ ಮಾಡಿದ್ದೀರಿ ಅಂತ ನಾನು ಹೇಳ್ತೀನಿ. ಅಮೆರಿಕಾದ ಒಂದು ಕಾಪರ್ ಅಂಡ್ ಗೋಲ್ಡ್ ಕಂಪನಿ ಇಂಡೋನೇಷ್ಯಾದ 20,000 ಜನನ ಒಕ್ಲೆಬ್ಬಿಸ್ತು. ಘಾನಾದಲ್ಲಿ 30,000 ಜನ, ಬ್ರೆಜಿಲ್ನಲ್ಲಿ 35,000 ಜನ, ಕೀನ್ಯಾದಲ್ಲಿ ಟೈಟಾನಿಯಂ ಗಣಿಗಾರಿಕೆಯಿಂದ 1 ಲಕ್ಷ ಜನ, ಚೈನಾದಲ್ಲಿ ಡಾನ್ಜಾಂಗ್ಯೂ ಡ್ಯಾಮ್ ಕಟ್ತೀವಿ ಅಂತ 3,83,000 ಜನ ನೆಲ ಕಳ್ಕೊಂಡ್ರು. ಮೊನ್ನೆ ಸಿಂಗೂರ್ನಲ್ಲಿ 1000 ಎಕರೆನ ಒಂದು ಮೋಟಾರ್ ಕಂಪನಿ ಕೊಡೋದಿಕ್ಕೆ 20,000 ಜನ ಬಲಿಪಶು ಮಾಡಿದ್ರಿ. ನಮ್ಮ ಕರ್ನಾಟಕದಲ್ಲಂತೂ ಅಭಿವೃದ್ಧಿ ಹೆಸರಿನಲ್ಲಿ ರೈತಂಗಾಗಿರೋ ಅನ್ಯಾಯಕ್ಕೆ ಲೆಕ್ಕನೇ ಇಲ್ಲ. ಇದುವರೆಗೂ ಭಾರತ ದೇಶದಲ್ಲಿ ಮನೆ ಮಠ ಕಳ್ಕೊಂಡ ಸಂಖ್ಯೆ 3 ಕೋಟಿ ಜನ.
ಅದರಲ್ಲಿ ಮುಕ್ಕಾಲು ಭಾಗದ ಜನಕ್ಕೆ ಒಂದೇ ಒಂದು ರೂಪಾಯಿ ಪರಿಹಾರ ಸಿಕ್ಕಿಲ್ಲ. ಯಾಕೆ ಸ್ವಾಮಿ ಬಡವರು ಹೊಟ್ಟೆಗೆ ಬೆಂಕಿ ಇಡ್ತೀರಾ? ಸಿಚುಯೇಷನ್ ಕಂಟ್ರೋಲ್ ಮಿಲ್ತಾ ಇದೆ, ಏನ್ ಮಾಡೋದು? ಎಸ್ ಸರ್. ಹೂವೇನೋರೆ, ಆ ಹಳ್ಳಿಲಿ ಹೂ ಬೆಳ್ಕೊಂಡು ಯಾಕೆ ಒದ್ದಾಡ್ತೀರಾ? ನೀವು ಪೇಟೆಗೆ ಬನ್ನಿ, ನಿಮಗೆ ಒಂದು ಒಳ್ಳೆ ಗೆಸ್ಟ್ ಹೌಸ್ ಕೊಡಿಸ್ತೀನಿ. ಹೌದು, ಅವ್ರು ಸಾಯೋವರೆಗೂ ಸುಖವಾಗಿ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ ಕಂಪನಿ ಜವಾಬ್ದಾರಿ. ನನ್ನನ್ನು ಕೊಂಡ್ಕೊಳ್ಳೋಕ್ ನೋಡ್ತೀರಾ? ನನ್ನನ್ನು ನಾನು ಮಾರ್ಕೊಳ್ಳೋದಿಕ್ಕೆ ಸರ್ಕಾರಿ ಅಧಿಕಾರಿನೂ ಅಲ್ಲ, ಇವ್ರ ಹಾಗೆ ರಾಜಕಾರಣಿನೂ ಅಲ್ಲ. ನೀನು ಈ ರಾವಣನ ಜೊತೆ ಜಟಾಯು ಹಂಗೆ ಹೋರಾಟಕ್ಕೆ ಹೊಂಟಿದ್ಯಲ್ಲ, ನಿನ್ ರೆಕ್ಕೆ ಉಳಿತಾವ? ಜಟಾಯು ಸಾಯಬಹುದು, ಆದ್ರೆ ಅದು ಸೀತಾನ ರಕ್ಷಣೆ ಮಾಡೋದಕ್ಕೆ ಸಹಾಯ ಮಾಡ್ತು. ಕೊನೆಗೆ ರಾವಣನ ಗತಿ ಏನಾಯ್ತು ಅಂತ ನಿಮಗೆ ಗೊತ್ತಿರ್ಬೇಕಲ್ಲ. ಈ ಭೂಮಿ ನಮಗೆ ಸೀತಾ ಮಾತೆ ಇದ್ದ ಹಾಗೆ. ನನ್ನ ತಲೆ ಹೋಗುವವರೆಗೂ ನಾನು ಆಕೆ ತಲೆನ ಕಾಯ್ತೀನಿ. Why is this poor farmer begging? We got the mining license from the government by greasing their hands. So why are you pampering him so much? Come on, get him out. Shut up! I came here on your invitation as a guest, not as a beggar. But you are a beggar. Your multinational company, they are beggars. You think you can buy the whole world with your money? No! We are ready to die. We won't leave our soil. We won't leave our village. ಆಗ ಈಸ್ಟ್ ಇಂಡಿಯಾ ಕಂಪನಿ ಬಂದು ನಮ್ಮನ್ನ ಬೆಪ್ ತಕಡಿ ಮಾಡಿದ್ರು. ಈಗ ಇವರು ಈ ಮಲ್ಟಿನ್ಯಾಷನಲ್ ಕಂಪನಿ ಅವರು ಇವರು ಜಗತ್ತಿನ ಎಷ್ಟು ಬಡ ದೇಶಗಳನ್ನ ನುಂಗಿ ನೀರು ಕುಡಿದಿದ್ದಾರೆ ಗೊತ್ತಾ? ಈಗ ಇಂಥವ್ರನ್ನ ಕರ್ಕೊಂಡ್ಬಂದು ನೀವು ನಮ್ಮ ಭೂಮಿ, ನಮ್ಮ ನದಿ, ನಮ್ಮ ಬೆಟ್ಟ ಎಲ್ಲ ಬರುತ್ತೆ. ನಿಮ್ಗೆಲ್ಲ ಬುದ್ಧಿ ಕಲಿಸೋ ದಿನ ಬರುತ್ತೆ. ಪ್ರಕೃತಿ ನಿಮ್ಮನ್ನ ಕ್ಷಮಿಸೋದಿಲ್ಲ. ಪ್ರಕೃತಿ ನಿಮಗೆ ಪಾಠ ಕಲಿಸುತ್ತೆ.
ಸಂಪಿಗೆ ಸೇವಂತಿಗೆ ಮಾತಾಡು ಮಲ್ಲಿಗೆ. ನಮ್ಮ ವ್ಯವಸ್ಥೆ ಕೆಟ್ಟ ಹಾಳಾಗಿದೆ, ಆದರೆ ಅದರಲ್ಲೂ ಭವಿಷ್ಯ ಇದೆ, ಭರವಸೆ ಹುಡುಕಬಹುದು ಅಂತ ಹೇಳ್ತಿದ್ದಲ್ಲೋ ಗೆಳೆಯ. ಎಲ್ಲಿದೆ ಭರವಸೆ? ನಾನು ನಿನ್ನ ಪರವಾಗಿ ಹೈಕೋರ್ಟಲ್ಲಿ ಹೂಡಿದ್ದ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಶಕ್ತಿ ಇಲ್ಲದೆ ಬಿದ್ದು ಹೋಗಿದೆ. ಸುಪ್ರೀಂ ಕೋರ್ಟ್ ಹೋಗೋಣ. ಬನ್ರಪ್ಪ ಬನ್ನಿ, ಮಹಾನ್ ಘನಕಾರ್ಯ ಸಾಧಿಸಿದ್ದೀರಿ ನೀವು. ಪ್ರೆಸ್ನವರಿಗೆ ಪಬ್ಲಿಕ್ಗೆ ಹೇಗ್ರಿ ಮುಖ ತೋರಿಸ್ಲಿ, ಅಸೆಂಬ್ಲಿಗೆ ಹೇಗ್ರಿ ಹೋಗ್ಲಿ. ಆಗಿದ್ದಾಯ್ತು ಬಿಡಿ ಸರ್. ಈ ದೇಶದಾಗೆ ಗೋಲಿಬಾರ್ನಾಗ ಜನ ಸಾಯೋದೊಂದು ಈಸೆ ಸಲ. ಬೆಂಗಳೂರು ಮಹಾನಗರದಲ್ಲಿ ಆಡಗಲೇ ಬೀದಿ ನಾಯಿಗಳು 2 ಮಕ್ಕಳು ಕಚ್ಚಿ ಸಾಯಿಸ್ತವೆ. ಅದಕ್ಕಿಂತ ಸ್ವಲ್ಪ ಬೆದರಿಕೆ ಹಾಕಿ ಬನ್ನಿ ಅಂದ್ರೆ 2 ಜೀವನ ತೆಗ್ಬಿಟ್ರಾ? ಸರ್, ನಮ್ ಜೀವ ಉಳಿದಿದ್ದೆ ಹೆಚ್ಚು. ನನ್ನ ಕಾರ್ಗೆ ಬೆಂಕಿ ಹಾಕ್ಬಿಟ್ರು. ಮಚ್ಚು ಕೊಡ್ಲಿ ತಂದು ಹಲ್ಲೆ ಮಾಡಿದ್ರು ಸರ್. ಗೋಲಿಬಾರ್ ಮಾಡೋದು ಅನಿವಾರ್ಯವಾಗಿತ್ತು. ಹ್ಞೂ ಸ, ಧರ್ಮದೆಟ್ ನಂಗೂ ಬಿದ್ದೋ ಸ. ನಮ್ ಶಿವರಾಮಣ್ಣ ಇರ್ಲಿಲ್ಲ, ಹೆಂಗೋ ಬಚಾವಾದ್ರು ಸ. ಪಬ್ಲಿಕ್ ಮೆಮೊರಿ ಇಸ್ ವೆರಿ ಪೂರ್. ಒಂದಷ್ಟು ದಿವಸ ನೀವಿಬ್ರು ರಜಾ ಹೋಗಿ, ಗಾಯವಾಸಿ ಆಗ್ಲಿ. ಕೊರಪಾಯ ತಕ್ಷಣ ಊರಿಗೆ ಹೋಗು, ಧಾರಾಳವಾಗಿ ದುಡ್ಡು ಚೆಲ್ಲಿ. ನಿನ್ನ ಹೆಸರಿಗೆ ಎಲ್ಲರ ಆಸ್ತಿನೂ GPO ಮಾಡಿಸ್ಕೊ. ಹೆದರ್ಕಬೇಡ. ನಾನೇನ್ ಧೈರ್ಯವಾಗಿದ್ದೀನಿ ನಾವು, ಒಂಚೂರು ಭಯ ಅಷ್ಟೇ. ಆ MNCಗಳು ನಮಗೆ ಮೆಟ್ಟು ತಗೊಂಡು ಹೊಡಿತಾರೆ. ಭಯ ಅಂತೆ ಭಯ. ನಾವೆಲ್ಲರೂ ಕಕ್ಕಸ್ ತಿಂದಿದ್ದೀವಿ, ಮರಿಬೇಡಿ. ನೀವ್ ಹೇಳಿದ್ಮೇಲೆ ಆಯ್ತು ಸರ್, ಫುಲ್ಲು ಧೈರ್ಯ ಬಂತು. ಒಂದು ನರ್ಪಿಳ್ಳ ಇಲ್ದಾಗ ಊರ್ ಖಾಲಿ ಮಾಡಿಸ್ತೀವಿ, ನಮ್ಮನ್ನ ನಂಬಿ ಸರ್. ಐ ಅಶ್ಯೂರ್ ಯು ಸರ್, ನಾನೇ ಖುದ್ದಾಗಿ MNC ಜೈನ್ ಕೊಪ್ಪ ಕರ್ಕೊಂಡು ಹೋಗ್ತೀನಿ. ಮೈನಿಂಗ್ ಕೆಲಸ ಶುರು ಮಾಡಿಸ್ತೀನಿ. ಹೇಗಿದ್ರು ವಯ ಹಣ್ಣಾಗಿದ್ದಾನೆ, ಇನ್ ಯಾವನ್ ಸಾರ್ ಬರ್ತಾನೆ ಆ ಹಳ್ಳಿನ ಕಾಪಾಡಕ್ಕೆ. ಏನ್ ಬೇಕಣ್ಣ? ಸ್ಟ್ರಾಂಗ್ ಆಗಿ ಒಂದು ಟೀ ಕೊಡು. ₹2 ಟೀದು ಕೊಡು. ನಾನ್ ಟೀ ಶಾಪ್ ಸುಟ್ಟೋಗಿ ಈಗ ಹೆಂಗೋ ಹೊಸದಾಗಿ ಶುರು ಮಾಡ್ಕೊಂಡಿದೀನಿ. ದುಡ್ಡು ಕೊಡು ಅಂದ್ರೆ ಮಣ್ಣು ಕೊಡ್ತಿದ್ಯಾ? ನಿಮ್ ಭೂಮಿಗೆ ಚಿನ್ನದ ಬೆಲೆ ಬಂದಿದ್ಯಂತೆ. 1 ಎಕರೆಗೆ 1 ಲಕ್ಷ ಆದ್ರೆ 1 ಹಿಡಿ ಮಣ್ಣಿಗೆ 1 ಲೋಟ ಟೀ ಬರೋದಿಲ್ವಾ? ಎಕ್ಸಾಕ್ಟ್ಲಿ ರೈಟ್. ಪಾಯಿಂಟ್ ಟು ಬಿ ನೋಟೆಡ್. ಸೀರಾ, ಇವನು ಯಾವನೋ ಭಯೋತ್ಪಾದಕ ಇದ್ದಂಗ ಅವನಲ್ಲೋ. ಅಯ್ಯೋ, ನಿನ್ ಬಾಯಿಗೆ ಮಣ್ಣಾಕ. ಕೈಯಲ್ಲಿ ಕಾಸಿಲ್ಲ ಅಂದ್ರೆ ಟೀ ಯಾಕೆ ಕುಡ್ದೆ? ಯಾವ್ರಯ್ಯ ನಿಂದು? ಕಟ್ಕೊಂಡೂರು ಬಿಟ್ಟು ಬಂದೂರು, ಇದ್ರೆ ಈ ಊರು, ಎದ್ರೆ ಮುಂದ್ಲೂರು. ಊರೊಳಗಿರೋ ಕಾಡು, ಕಾಡೊಳಗಿರೋ ಊರು, ಅದೇ ನಮ್ಮೂರು. ಒತ್ತ ಮಾತಾಡ್ತಿಲ್ಲ.
ನಮ್ಮೂರಿಗೆ ಬರಬಾರ್ದವ್ರೆಲ್ಲ ಬಂದು ಆಗ್ಬಾರ್ದೆಲ್ಲ ಆಗ್ತಾ ಕೂತದೆ. ನೀನ್ ಯಾರು, ಯಾಕೆ ಬಂದಿದೀಯಾ? ನೀಳು ಜಣ ಜಣ ಕಾಂಚನದಲ್ಲಿ ಅಮೇರಿಕಾದ ಲಾಂಛನದಲ್ಲಿ ಜಣ ಜಣ ಜನ ಕಾಂಚನದಲ್ಲಿ ಅಮೇರಿಕಾದ ಲಾಂಛನದಲ್ಲಿ ಅಮೇರಿಕಾದ ಲಾಂಛನದಲ್ಲಿ ದೇವರು ದಿಂಡಿರ ಭಜನೆಯಲ್ಲಿ ಮಂದಿರ ಮಸೀದಿ ಗದ್ದಲದಲ್ಲಿ ಮಂದಿರ ಮಸೀದಿ ಗದ್ದಲದಲ್ಲಿ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನೀವು ಮಾಯಾ ಜಣ 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 ಕಾಂಚನದಲ್ಲಿ ಅಮೇರಿಕಾದ ಲಾಂಛನದಲ್ಲಿ ಜಣ ಜಣ ಜನ ಕಾಂಚನದಲ್ಲಿ ಅಮೇರಿಕಾದ ಲಾಂಛನದಲ್ಲಿ ಅಮೇರಿಕಾದ ಲಾಂಛನದಲ್ಲಿ ತಾಯಿಯ ಉದರ ಸೀಳಿದರು ಮುತ್ತು ರತ್ನಗಳ ಮಾರಿಕೊಂಡರು ಗುಂಡಿಗೆಗೆ ಗುಂಡಿಟ್ಟು ಸಿಡಿಸಿದರು ಕೋಟಿ ಕೋಟಿ ಹಣ ಕೊಳ್ಳೆ ಹೊಡೆದರು ಗಣಿಗಳ ಧಣಿಗಳ ತಿಪ್ಪಣದಲ್ಲೇ ಗಣಿಗಳ ಧಣಿಗಳ ತಿಪ್ಪಣದಲ್ಲಿ ಭರತ ಮಾತೆಯೇ ಕತ್ತಲಾದಳು ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನೀವು ಮಾಯಾ ಜನ 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 ಈಸ್ಟ್ ಇಂಡಿಯಾ ಕಂಪನಿಯೊಂದು 200 ವರ್ಷ ಆಳಿತು ಅಂದು 200 ವರ್ಷ ಆಳಿತು ಅಂದು ಸಾವಿರ ಸಾವಿರ ಕಂಪನಿ ಬಂದು ನಾಡು ನಾಡಿಗಳ ಕಡಿಯುವರಿಂದು ನಾಡು ನಾಡಿಗಳ ಕಡಿಯುವರಿಂದು ಸೆಟ್ಟು ಹೊಡೆದು ನೀವು ನಿಲ್ಲದಿದ್ದರೆ ಸೆಟ್ಟು ಹೊಡೆದು ನೀವು ನಿಲ್ಲದಿದ್ದರೆ ದೇಶ ಕೋಶ ನಾಶವಯ್ಯ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನೀವು ಮಾಯಾ ಅರಿಶಿನ ನುಂಗಿತು ಫೇರನ್ ಲವ್ಲಿ ಕುಂಕುಮ ಕಡಚಿತು ಸ್ಟಿಕ್ಕರ್ ಚುಕ್ಕಿ ಕುಂಕುಮ ಕಳಚಿತು ಸ್ಟಿಕ್ಕರ್ ಚುಕ್ಕಿ ಎಳೆನೀರನ್ನ ಇರಿದುಕೊಂಡಿತು ಪೆಪ್ಸಿ ಕೋಲಾ ಕೇಕೆ ಹಾಕಿತು ಪೆಪ್ಸಿ ಕೋಲಾ ಕೇಕೆ ಹಾಕಿತು ಪರಂಗಿಯವರು ಮತ್ತೆ ಬಂದರೆ ಪರಂಗಿಯವರು ಮತ್ತೆ ಬಂದರೆ ನೀವು ನಾವು ಎಲ್ಲ ಮಾಯಾ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನೀವು ಮಾಯಾ ಎಲ್ಲ ಮಾಯಾ ನಾಳೆ ನೀವು ಮಾಯಾ
ಅಣು ಮಲ್ಲಿಕಾ ಯಾರ ಜೊತೆನೂ ಓಡ್ ಹೋದ್ಲು ಅನ್ನೋ ಕೆಟ್ಟ ಸುದ್ದಿ ಮಾತ್ರ ಹೇಳ್ಬೇಡ. ಅಂತ ಸುದ್ದಿನ ಕೇಳೋದಿಕ್ಕೆ ನನ್ನ ಜೀವನದಲ್ಲಿ ಯಾವತ್ತೂ ಇಷ್ಟಪಡೋದಿಲ್ಲ. ನಾನು ಹೇಳ್ಬೇಕಂತಿರೋ ಸುದ್ದಿನೂ ಅದೇನೇ ಅಣ್ಣ. ಭಯ ಮತ್ತೆ ಕಣ್ಣೀರು ಇವೆರಡಕ್ಕೂ ಇಲ್ಲಿ ಜಾಗ ಇಲ್ಲ. ನಾನು ಇದನ್ನ ಮುಟ್ಟಲ್ಲ. ತಗೋ ಇದನ್ನ. ಬೇಡ ಬೇಡ, ಇದೇ ನಮ್ಮ ಅಮ್ಮನ ಸಾಯಿಸಿದ್ದು. ನನ್ಗೆ ಇದನ್ ಕಂಡ್ರೆ ಭಯ ಆಯ್ತದೆ. ನಂಗೆ ಬೇಡ. ಉಗ್ರಿ ಬಾ ಹೋಗೋಣ. ಬೇಡ ಅದು. ಹಾವನ್ ಕಂಡು ಹೆದರೋರ್ಗೆ ಹಾವನ ಕೈಲಿ ಹಿಡ್ದಾಗ್ಲೇ ಅದ್ರ ಭಯ ಬಿಟ್ಟು ಹೋಗೋದು. ನಿನ್ನ ಈ ಅಳು ಆಕ್ರೋಶ ಆಗಬೇಕು. ನಿನ್ನ ಭಯ ಬೇರೆಯವರಲ್ಲಿ ಭಯೋತ್ಪಾದನೆ ಮಾಡಬೇಕು. ನಿನ್ನ ತಾಯಿನ ಕೊಂದವ್ರನ್ನ ನೀನು ಕೊಲ್ಬೇಕು. ಇವರು ಮುಂಚೆ ನಿನ್ನ ಹಾಗೆ ಇದ್ರು. ಒಬ್ಳ ಅಪ್ಪ ಅಮ್ಮನ ಜಮೀನ್ದಾರ ಜೀವಂತವಾಗಿ ಸುಟ್ಟು ಹಾಕಿದ್ರೆ ಇನ್ನೊಬ್ಬಳನ್ನ ಹಾಡ್ ಹಗಲಲ್ಲೇ ಪೊಲೀಸ್ ಸ್ಟೇಷನ್ ಕಾನ್ಸ್ಟೇಬಲ್ ಒಬ್ಬ ರೇಪ್ ಮಾಡ್ದ. ಅವರಿಬ್ಬರನ್ನ ಉಡಾಯಿಸಿದ್ದು ಇದು. ತಿಳ್ಕೊ, ಹಿಂಸೆಗೆ ಹಿಂಸೆನೆ ಮದ್ದು.
ಆವತ್ತು ನಿನ್ನ ಕೈಗೆ ಮೆಹಂದಿ ಹಚ್ಚಲಿಲ್ಲ ಅಂತ ಇವತ್ತು ಈ ರಕ್ತದ ಮೆಹಂದಿ ಹಚ್ಕೊಂಡು ಬಂದಿದೀಯ ಅಮ್ಮ. ನಿಮ್ ಮಗ್ಳಂಗ ತಪ್ಪಾರಿ ತುಳ್ದೆಪ್ಪ, ದಯವಿಟ್ಟು ನನ್ನ ಕ್ಷಮಿಸಪ್ಪ. ತಿಳಿದೇನೋ ನಾನು ನಿನ್ನ ಮನಸ್ಸನ್ನ ನೋಯಿಸಿದ್ದೀನಿ. ದಯವಿಟ್ಟು ನನ್ ಕ್ಷಮಿಸ್ಬಿಡಮ್ಮ. ನೀವು ದೊಡ್ಡವರು, ಹಂಗನ್ಬೇಡಿ. ನಾನು ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಲ್ಲಪ್ಪ. ಈ ಬ್ಲಾಸ್ಟ್ ಅಲ್ಲಿ ಒಬ್ರು ಬದುಕೊಳ್ದಿಲ್ಲ ಅಂದ್ರೆ ಇದು ಪ್ಲಾನ್ ಆಫ್ ಎ ಮಾಸ್ಟರ್ ಮೈಂಡ್. ಕೋಂಬಿಂಗ್ ಆಪರೇಷನ್ ಅನಿವಾರ್ಯ ಅನ್ಸುತ್ತೆ. ಸರ್, ಹೂವೈನೆ ನಕ್ಸಲ್ ಆಗಿ ರಿವೆಂಜ್ ತಗೊಂಡಿದ್ದಾನೆ. ಸರ್, ಹಳ್ಳಿ ಹುಡುಗರನ್ನೆಲ್ಲ ನಕ್ಸಲೈಟ್ಸ್ ಆಗಿ ಕನ್ವರ್ಟ್ ಮಾಡಿದ್ದಾನೆ. ಈಗ ಹೂವೈನ್ಗೆ ಮ್ಯಾಪ್ ರೀಡಿಂಗ್, ಕೋಡೆಡ್ ಕಮ್ಯುನಿಕೇಶನ್, ಹ್ಯಾಂಡ್ಲಿಂಗ್ ಆಫ್ ವೆಪನ್ಸ್ ಎಲ್ಲ ಗೊತ್ತು. ತಾವ್ಯಾಕೆ ಬರಕ್ ಹೋದ್ರಿ? ದೊಡ್ಡವರು ಹೇಳ್ಕಳ್ಸಿದ್ರೆ ನಾನೇ ಬರ್ತಾ ಇದ್ನಲ್ಲ. ಹೊರಗಡೆಯಿಂದ ಯಾರೇ ನಮ್ಮ ಊರಿಗೆ ಬಂದ್ರು ಅವ್ರನ್ನ ವಿಚಾರಿಸ್ಕೊಡೋದು ನನ್ನ ಕರ್ತವ್ಯ. ಏನಿನ್ ಹೆಸರು? ನನಗೆ ಹೆಸರಿಲ್ಲ, ಆದ್ರೆ ನನ್ನ ಉದ್ದೇಶಕ್ಕೊಂದು ಹೆಸರಿದೆ. ಅದಕ್ಕೆ ಕ್ರಾಂತಿ ಹೋರಾಟ ಅಂತ ಕರೀತಾರೆ. ಯಾವ ಊರು ನಿಂದು? ಇಲ್ಲಿಗೆ ಯಾಕೆ ಬಂದೆ? ಕಟ್ಕೊಂಡವರು ಬಿಟ್ಟು ಬಂದವರು ಇದ್ರೆ ಈ ಊರು, ಎದ್ರೆ ಮೊದಲು. ಊರೊಳಗಿರೋ ಕಾಡು, ಕಾಡೊಳಗಿರೋ ಊರು, ಅದೇ ನಮ್ಮೂರು. ಈಗ ಈ ಊರನ್ನ ಕಾಪಾಡಕ್ ಬಂದಿದ್ದೀನಿ. ನಿನಗೆ ನಿನ್ನದೇ ಆದ ಒಂದು ಹೆಸರಿಲ್ಲ, ನಿಂದು ಅಂತ ಒಂದು ಊರಿಲ್ಲ. ನೀನ್ ನಮ್ಮೂರ್ನ ಹ್ಯಾಕ್ ಕಾಪಾಡ್ತೀಯ? ಎಲ್ಲಿ ಎಕ್ಸ್ಪ್ಲಾಯ್ಟೇಷನ್ ಇದೆಯೋ ಅದೇ ನಮ್ಮೂರು. ಆಂಧ್ರ ಪ್ರದೇಶ್, ಬಿಹಾರ್, ಛತ್ತೀಸ್ಗಢ, ಜಾರ್ಖಂಡ್, ಮಹಾರಾಷ್ಟ್ರ, ಒರಿಸ್ಸಾ, ಒಟ್ಟು 14 ರಾಜ್ಯಗಳಲ್ಲಿ ನೆತ್ತರ ಕೋಡಿ ಹರಿಸಿದ್ದೀವಿ. ನೋಡ್ತಾ ಇರಿ, ಎಲ್ಬಿನ ಗೊಬ್ಬರ ಹಾಕಿ ರಕ್ತದ ಬೀಜ ನೆಟ್ಟು ಸಮಾನತೆ ಅನ್ನೋ ಸಾಮ್ರಾಜ್ಯ ಕಟ್ತೀವಿ. ಅದು ಸಮಾನತೆ ಸಾಮ್ರಾಜ್ಯ ಅಲ್ಲ, ಸಂಕಟದ ಸಾಮ್ರಾಜ್ಯ. ಹಿಂಸೆಯಿಂದ ಕಟ್ಟೋ ಸಾಮ್ರಾಜ್ಯ ಯಾವತ್ತೂ ಶಾಶ್ವತ ಅಲ್ಲ. ಅದು ಎಷ್ಟೇ ಶ್ರೀಮಂತವಾಗಿದ್ರೂ ರಾವಣ ರಾಜ್ಯ ಒಳ್ಳೆಯದಲ್ಲ. ಇಡೀ ಜಗತ್ತು ಗೌರವಿಸೋದು ಗಾಂಧಿನ, ಹಿಟ್ಲರ್ನಲ್ಲ. ನನಗೆ ಗಾಂಧಿ ಆಗೋ ಆಸೆನೂ ಇಲ್ಲ. ರೋಡಿಗೆ ಒಂದು ಹೆಸರಾಗಿ, ಸರ್ಕಲ್ಗೊಂದು ಸ್ಟ್ಯಾಚು ಆಗಿ ನಿಲ್ಲೋದಕ್ಕೆ ನಾ ರೆಡಿ ಇಲ್ಲ. ಬಂದೂಕಿನ ನಳಕೆಯಿಂದ ಸಮಾಜನ ಬದಲಾಯಿಸೋ ನಂಬಿಕೆ ನಂದು. ತಾವು ಬೇಕಾದ್ರೆ ನಮ್ಮ ಜೊತೆ ಸೇರ್ಕೋಬಹುದು. ನೀನ್ ನೋಡ್ತಾ ಇದ್ರೆ ದಾರಿ ತಪ್ಪಿದ ಚಿಕ್ಕ ತಮ್ಮನ್ ನೋಡಿದಾಗ ಅನ್ನಿಸ್ತಾ ಇದೆ. ತಮ್ಮ ನೋಡ್ತಾ ಇದ್ರೆ ಧರ್ಮಕ್ಕೆ ಕಟ್ಬಿದ್ರೆ ದೊಡ್ಡ ಅಣ್ಣನ ತರ ಕಾಣಿಸ್ತಾ ಇದ್ದೀರಾ. ಅಲ್ಲ ಸ್ವಾಮಿ, ನಿಮ್ ಹೆಂಡತಿನ ಕೊಂದವ್ರನ್ನ ಓಡಾಯಿಸಿದವ್ರು ನಾವು. ಒಂದು ಥ್ಯಾಂಕ್ಸ್ ಹೇಳ್ಬೇಡವಾ? ವಿಪರ್ಯಾಸ ನೋಡಿ, ಆ ಪೊಲೀಸ್ನವರು ತಮ್ಮೇಲೆ ಗುಬೆ ಕೂರಿಸಿದ್ದಾರೆ. ಯಾರೇನ್ ಬೇಕಾದ್ರೂ ಮಾಡ್ಲಿ, ನನ್ನ ಮನಸ್ಸಾಕ್ಷಿ ಶುದ್ಧವಾಗಿದೆ. ಒಂದು ಸಾವಿನಿಂದ ಆಗೋ ದುಃಖನ ಇನ್ನೊಂದು ಸಾವು ಸರಿಪಡಿಸೋಕ್ಕಾಗಲ್ಲ. ಹಿಂಸೆಯಿಂದ ಹಿಂಸೆ ಹುಟ್ಟುತ್ತೆ. ಹೌದು, ಹೀಗ ಅಮಾಯಕ ಹುಡುಗರನ್ನ ದಾರಿ ತಪ್ಪಿಸ್ತಾ ಇದೆಯಲ್ಲ, ಇದು ನ್ಯಾಯನಾ? ಇವರೆಲ್ಲರೂ ಅಮಾಯಕರು ಅನ್ಕೊಂಡಿದ್ದೀರಾ ತಾವು? ಒಬ್ಬೊಬ್ರು ರೆಪ್ಯೂಟೆಡ್ ಯೂನಿವರ್ಸಿಟೀಸ್ ಅಲ್ಲಿ ಡಬಲ್ ಡಿಗ್ರಿ ತನಕ ಓದ್ದವರು. ವಿ ಆರ್ ಆಲ್ ವೆಲ್ ಕ್ವಾಲಿಫೈಡ್ ಪೀಪಲ್, ತಿಳ್ಕೊಳ್ಳಿ. ನಾಟ್ ಬ್ರೂಟ್ಸ್. ಎಲ್ಲರೂ ಒಂದು ಸಿದ್ಧಾಂತಕ್ಕೋಸ್ಕರ ಹೋರಾಡ್ತಾ ಇದೀವಿ. ಮನುಷ್ಯನ ಕೊಲ್ಲೋದಕ್ಕೆ ಸಿದ್ಧಾಂತ ಬೇಕಾ? ಡಿಗ್ರಿ ಬೇರೆ ಬೇಕಾ? ವಿದ್ಯೆ ಇರೋದು ಮನುಷ್ಯನ ಕಾಪಾಡೋದಕ್ಕೆ, ಕೊಲ್ಲೋದಕ್ಕಲ್ಲ. ಸಮಾಜನ ಸರಿಪಡಿಸೋದಕ್ಕೆ ಬೇಕಾದಷ್ಟು ಒಳ್ಳೆ ದಾರಿಗಳಿದೆ. ಆದ್ರೆ ನೀನ್ ಹೋಗ್ತಿರೋ ದಾರಿ ಸರಿಯಲ್ಲ. ನೀವು ನಿಮ್ ದಾರಿಲೇ ಹೋಗಿ, ನಾವು ನಮ್ ದಾರಿಲಿ ಹೋಗ್ತೀವಿ. ಆದ್ರೆ ತಿಳ್ಕೊಳ್ಳಿ, ಕಡೆಗೆ ಗೆಲ್ಲೋದು ನಾವೇ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ.
ಏನೋ ಸಾಧಿಸ್ತಾರಂದ್ರೆ ಈ ತರ ಚಕ್ಕಂಬಕ್ಕಳ ಹಾಕೊಂಡು ಕೂತಿದ್ದಾರೆ. ಹಂಗ ಅನ್ಬೇಡಿ ಮಾಸ್ಟರ್, ಈ ಹೂವಯ್ಯ ತುಂಬಾ ಹಠಮಾರಿ. ಹಠಮಾರಿ ಆದ್ರೆ ಬಂದು ಕಿಟ್ಕೊಂಡು ಹೋರಾಡ್ಬೇಕು. ಈ ತರ ಪದ್ಮಾಸನ ಹಾಕೊಂಡು ಕೂತ್ರೆ ಪ್ರಪಂಚ ಕೇಳುತ್ತಾ? UST ಅನ್ನೋ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಹಳ್ಳಿ ನದಿ ಬೆಟ್ಟನೆಲ್ಲ ಮಾರ್ತಾ ಇದ್ದಾರೆ. ನನ್ನ ಜೀವ ಇರೋವರೆಗೂ ನನ್ನ ಜೇನುಕೊಪ್ಪ ನಾನು ಬಿಟ್ಕೊಡೋದಿಲ್ಲ. ಹೈಕೋರ್ಟ್ನಾಗ ಕೇಸ್ ಬಿದ್ದೋಗತ್ತಂತ ಹೌದನೇ? ಆದ್ರೆ ನನ್ನ ಜೀವ ಏನು ಉಳಿದಿದೆಯಲ್ಲ. ಎಷ್ಟು ದಿನ ಅಂತ ಉಪವಾಸ ಮಾಡ್ತೀರಾ? ಗಣಿಗಾರಿಕೆ ನಿಲ್ಲೋವರೆಗೂ. ಗಣಿಗಾರಿಕೆ ನಿಲ್ಲದಿದ್ರೆ ನನ್ನ ಉಸಿರು ನಿಲ್ಲುತ್ತಷ್ಟೇ. ಮುಂದಿನ ಸಲ ಎಲೆಕ್ಷನ್ ನಿಲ್ತಾರಂತೆ. ಸುಳ್ಳು. ನನ್ನ ಪಾಲ್ಗೆ ಇದೇ ವಿಧಾನಸೌಧ, ನನ್ನ ಹಳ್ಳಿ ಜನರೇ ಕ್ಯಾಬಿನೆಟ್, ಈ ನದಿನೇ ಸಂವಿಧಾನ. ನಿಮ್ಮ ಉಪವಾಸ ಯಾರ ವಿರುದ್ಧ? ನಮ್ಮ ಹಳ್ಳಿಗೆ ನುಗ್ಗಿ ದೌರ್ಜನ್ಯ ನಡೆಸಿದ ಪೊಲೀಸರ ವಿರುದ್ಧ, ಭ್ರಷ್ಟ ರಾಜಕಾರಣಿಗಳ ವಿರುದ್ಧ. ಹಿಂಸೆಗೆ ಬಲಿಯಾಗಿರುವ ಜೇನುಕೊಪ್ಪದಲ್ಲೀಗ ಸ್ಮಶಾನ ಮೌನ. ಎಂಎನ್ಸಿಗಳ ಆಮಿಷಕ್ಕೆ ಬಲಿಯಾಗಿ ಪೊಲೀಸರ ದೌರ್ಜನ್ಯಕ್ಕೆ ಹೆದರಿ ಜೇನುಕೊಪ್ಪದ ಜನ ಗುಳೆ ಹೊರಟಿದ್ದಾರೆ. ಆದ್ರೆ ಹೂವಯ್ಯ ಮಾತ್ರ ನದಿ ದಂಡೆಯಲ್ಲಿ ಏಕಾಂಗಿಯಾಗಿ ಉಪವಾಸ ಕುಳಿತಿದ್ದಾರೆ. ಇಂದು ಹೂವಯ್ಯನ ಉಪವಾಸದ 3ನೇ ದಿನ. ಅವರ ಹೋರಾಟಕ್ಕೆ ಬೆಂಬಲ ಸೂಚಿಸಲು TV9 ಜೇನುಕೊಪ್ಪದಲ್ಲೇ ಬೀಡು ಬಿಟ್ಟಿದೆ. ಆದ್ರೆ ಇವರ ಈ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಸಿಎಂ ಆಗ್ಲಿ, ಸಚಿವರಾಗ್ಲಿ, ಒಬ್ಬ MLA ಆಗ್ಲಿ ಇನ್ನೂ ಕೂಡ ಗಮನ ಹರಿಸ್ತಿರೋದು ಈ ಒಂದು ಸರ್ಕಾರದ ಅವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸ್ವಪ್ನ, TV9 ಜೇನುಕೊಪ್ಪ. ಸರ್ಕಾರ ಏನ್ ಕಥೆ ಕಾಯ್ತಿದ್ಯಾ? ಒಬ್ಳು ಸಾಧಾರಣ ನರ್ಸ್ ಅನ್ನ ಬಿಡದೆ ಇರೋರು ಕರ್ನಾಟಕದಲ್ಲಿರೋ ಒಂದು ಗಣಿನಾದ್ರೂ ಬಿಡ್ತೀರೇನ್ರಿ? ನೋಡಿದ್ರಾ? ನೋಡಿ, ಹೂವಣ್ಣ ಹೊಟ್ಟೆ ತಿಂದು 10 ದಿನ ಆಯ್ತು. ಆ ಅಣ್ಣನ ಸಾಯಕ್ ಬಿಟ್ಬಿಟ್ಟು ನೀವೆಲ್ಲ ಊರ್ ಬಿಟ್ಬಿಟ್ಟು ಹೋಗಿದ್ದೀರಲ್ಲ, ಮನಸ್ರ ನೀವು? ತಪ್ಪಾಯ್ತು ಕಣೆ ತಾಯಿ, ತಪ್ಪಾಗೋಯ್ತು. ಓಯ್ಯ ನಿನ್ ದಮ್ಮಯ್ಯ ಅಂತೀನಿ, ಒಂದೇ ಒಂದು ತುತ್ತಿನ ಓಯ್ಯ. ಬೇಡ ಅನ್ಬೇಡಪ್ಪ, ಒಂದೇ ಒಂದು ತುತ್ತಿನ್ನು. ನೀನ್ ದಮ್ಮಯ್ಯ ಅಂತೀನಿ, ಏನಾದ್ರೂ ತಿನ್ಸೆ ತಾಯಿ. ಒಂದು ತುತ್ತಿನ್ನು ಅಣ್ಣ. ಊರ್ ಸುತ್ತ ನೀರಿದೆ, ಇದ್ದು ಒಂದ್ ಸೇತುವೆನು ಬ್ಲಾಸ್ಟ್ ಆಗಿದ್ದೆ. ದೋಣಿ ಮೇಲೆ ಹೋಗ್ಬೇಕು. ಇಡೀ ಹಳ್ಳಿ ನಕ್ಸಲರ ವಶವಾಗಿದೆ. ಹೂವಯ್ಯ ಗನ್ ಇಟ್ಕೊಂಡು ಯಾವುದೇ ಪೊದೆಯಿಂದ ಬಚ್ಚಿಟ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು. ಆಂಟಿ ನಕ್ಸಲ್ ಸೆಲ್ ಜೊತೆ ಕೋಆರ್ಡಿನೇಟ್ ಮಾಡಿ ಎನ್ಕೌಂಟರ್ ಹೆಸರಲ್ಲಿ ಹೂವಯ್ಯನ ಎತ್ತಾಕಿ. ಎಸ್ ಸರ್, ನನಗೂ ಇದೇ ಸರಿ ಅನ್ಸುತ್ತೆ. ಅವನು ಸರ್ಕಾರಕ್ಕೂ ತಲೆನೋವು, ನಮಗೂ ತಲೆನೋವು. ಲೆಟ್ ಅಸ್ ಫಿನಿಶ್ ಹಿಮ್.
ಕಂಪನಿಗೆ, ಭ್ರಷ್ಟ ಸರ್ಕಾರಕ್ಕೆ, ಪೊಲೀಸಿನವರಿಗೆ, ಭ್ರಷ್ಟ ಸರ್ಕಾರಕ್ಕೆ, ಪೊಲೀಸಿನವರಿಗೆ, VSD ಕಂಪನಿಗೆ, ಭ್ರಷ್ಟ ಸರ್ಕಾರಕ್ಕೆ. ಸರ್, ಎಲ್ರು ಹೂವಾಯಿನ ತರನೇ ಕಾಣ್ತಿದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ತಮಾಷೆ ಮಾಡ್ತಿದ್ದೀರೇನ್ರಿ ಇಡಿಯಟ್? ತಮಾಷೆ ಮಾಡ್ತಿಲ್ಲ ಸರ್, ಕಣ್ಬಿಟ್ ಕಡೆ ಎಲ್ಲ ಹೂವಾಯಿನ ಕಾಣ್ತಿದ್ದಾರೆ ಸರ್. ಏನ್ ಮಾಡ್ಲಿ ಸರ್? ಆ ನದಿಗೆ ಹಾರ್ಕೊಂಡು ಸಾಯ್ರಿ. ಹೂವಾಯಿನಿಗೆ, ಭ್ರಷ್ಟ ಸರ್ಕಾರಕ್ಕೆ, ಹೂವಾಯಿನಿಗೆ, ಪೊಲೀಸಿನವರಿಗೆ. ನೀತಿಗೆಟ್ಟ ಸರ್ಕಾರಕ್ಕೆ, ಪೊಲೀಸಿನವರಿಗೆ, ಪೊಲೀಸಿನವರಿಗೆ, ನೀತಿಗೆಟ್ಟ ಸರ್ಕಾರಕ್ಕೆ. ಆದ್ರೆ ಇವತ್ತು ಹೂವಯ್ಯನವರಿಗೆ ಬೆಂಬಲ ನೀಡೋಕೆ ದೇಶಾದ್ಯಂತ ಹಲವಾರು ರೈತರು ಬಂದು ಇಲ್ಲಿ ಜಮಾಯಿಸಿದ್ದಾರೆ. ಹೂವಯ್ಯನವರ ಪರವಾಗಿ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಆದ್ರೆ ಸರ್ಕಾರದ ಕಿವಿ ಇನ್ನೂ ಕಿವುಡಾಗಿದೆ. ಹೂವಯ್ಯನವರ ದೇಹ ಸ್ಥಿತಿ ಚಿಂತಾಜನಕವಾಗಿದೆ. ಪೊಲೀಸರವರಿಗೆ ಪರಿಸ್ಥಿತಿ ನಮ್ ಕಂಟ್ರೋಲ್ ಮೀರ್ತಿದೆ ಸರ್. ಐ ಹ್ಯಾವ್ ಸ್ಪೋಕನ್ ಟು ಹೋಮ್ ಮಿನಿಸ್ಟರ್. ಅವ್ರು ಒಪ್ಕೊಂಡಿದ್ದಾಗಿದೆ. ಈಗ ಉಳಿದಿರೋದು ಒಂದೇ ದಾರಿ, ಜೇನ್ ಕೊಪ್ಪನ ಹೆಲಿಕಾಪ್ಟರ್ ಇಂದ ಅಟ್ಯಾಕ್ ಮಾಡೋದು. ಹೂವಯ್ಯ, ಹೂವಯ್ಯ, ಹೂವಣ್ಣ, ಹೂವಣ್ಣ. ಎದ್ದೇಳು. ನೀನಿನ್ನ ಉಪವಾಸ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಎಳ್ನೀರು ತರಿಸಿ. ಒಳ್ಳೆ ಅಂತ ಸ್ವಾಮಿ. ತರಿಸಿ, ನಾನು ಹೇಳ್ತೀನಿ. ಹೂವಣ್ಣ, ನಿನ್ನ ಹೋರಾಟದಲ್ಲಿ ಗೆದ್ದೆ. ಸುಪ್ರೀಂ ಕೋರ್ಟ್ ಗಣಿಗಾರಿಕೆನ ನಿಲ್ಲಿಸಿ ಅಂತ ಸ್ಟೇ ಆರ್ಡರ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಗಣಿಗಾರಿಕೆನ ನಿಲ್ಲಿಸಿ ಅಂತ ತಡೆಯಾಜ್ಞೆ ಕೊಟ್ಟಿದೆ. ಈ ಗೆಲುವು ನಿಮಗೆ ಹೆಂಗ ಅನಿಸ್ತದ್ರಿ? ಈ ಗೆಲುವು ನಂದೊಬ್ಬಂದಲ್ಲ, ತನ್ನ ಮಣ್ಣಿಗಾಗಿ ಹೋರಾಡೋ ಪ್ರತಿ ಹಳ್ಳಿ, ಪ್ರತಿ ರೈತನ ಗೆಲುವು. ರೈತನ ಗೆಲುವು. ಒಪ್ಕೋತೀನಿ, ಆದ್ರೆ ಎಲ್ಲ ಹಳ್ಳಿಗಳಲ್ಲೂ ಒಬ್ಬ ಹೂವಯ್ಯ ಇರೋದಿಲ್ಲ. ನಿಮ್ ಹೋರಾಟ ಮುಗ್ದಿರ್ಬೋದು, ಆದ್ರೆ ನಮ್ಮ ಹೋರಾಟ ಕಂತೇನೇ ಇಲ್ಲ. ಮುಂದೆ ಯಾವ ಗಂಡ? ಕಟ್ಕೊಂಡೂರು ಬಿಟ್ಟು ಬಂದೂರು, ಇದ್ರೆ ಈ ಊರು, ಎದ್ರೆ ಮುಂದ್ಲೂರು. ಊರೊಳಗಿರೋ ಕಾಡು, ಕಾಡೊಳಗಿರೋ ಊರು, ಅದೇ ನಮ್ಮೂರು. ಎಕ್ಸಾಕ್ಟ್ಲಿ ರೈಟ್. ಮಾಸ್ಟರ್, ಈ ಒಂದು ಜೇನುಕೊಪ್ಪದ ಸುತ್ತಮುತ್ತ ಇರುವಂತಹ 25 ಹಳ್ಳಿಗಳನ್ನ ಬಹುರಾಷ್ಟ್ರೀಯ ಕಂಪನಿಗಳು ಕಬಳಿಸಕ್ಕೆ ಮಾಡಿದಂತಹ ಸಂಚು ವಿಫಲವಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಹದಗೆಟ್ಟಿರುವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗಲೂ ಕೂಡ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮ್ಮ ಜನ ಭರವಸೆ ಇಡಬಹುದು ಅನ್ನೋದು ಇದರಿಂದ ಸಾಬೀತಾಗಿದೆ.
ಕಂಪನಿಯೊಂದು 200 ವರ್ಷ ಆಳಿತು ಅಂದು 200 ವರ್ಷ ಆಳಿತು ಅಂದು ಸಾವಿರ ಸಾವಿರ ಕಂಪನಿ ಬಂದು ನಾಡು ನಾಡಿಗಳ ಕಡಿಯುವರಿಂದು ನಾಡು ನಾಡಿಗಳ ಕಡಿಯುವರಿಂದು ಸೆಟ್ಟು ಹೊಡೆದು ನೀವು ನಿಲ್ಲದಿದ್ದರೆ ಸೆಟ್ಟು ಹೊಡೆದು ನೀವು ನಿಲ್ಲದಿದ್ದರೆ ದೇಶ ಕೋಶ ನಾಚವಯ್ಯ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನೀವು ಮಾಯಾ ಅರಿಶಿನ ನುಂಗಿತು ಫೇರ್ ಅಂಡ್ ಲವ್ಲಿ ಕುಂಕುಮ ಕಡಚಿತು ಸ್ಟಿಕ್ಕರ್ ಚುಕ್ಕಿ ಕುಂಕುಮ ಕಳಚಿತು ಸ್ಟಿಕ್ಕರ್ ಚುಕ್ಕಿ ಎಳೆನೀರನ್ನ ಇರಿದು ಕೊಂದಿತು ಪೆಪ್ಸಿ ಕೋಲಾ ಕೇಕೆ ಹಾಕಿತು ಪೆಪ್ಸಿ ಕೋಲಾ ಕೇಕೆ ಹಾಕಿತು ಪರಂಗಿಯವರು ಮತ್ತೆ ಬಂದರೆ